ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಬೇಕು. ಈ ಟಾಪಿಕ್ ಏನಕ್ಕೆ ರಿಲೇಟೆಡ್ ಅಂತ ಹೇಳ್ಬಿಡ್ತೀನಿ. ದಿಸ್ ಇಸ್ ಮೋರ್ ರಿಲೇಟೆಡ್ ಟು ಬೈಯಿಂಗ್ ಅ ಮೋಟರ್ ಸೈಕಲ್. ನಾವು ಮೋಟರ್ ಸೈಕಲ್ ಬೈ ಮಾಡಬೇಕಾದ್ರೆ ಈ ಪ್ರೋಸೆಸ್ ಮೂಲಕ ಹೋಗ್ತೀವಿ ಅಂತ. ನಾನು ವೆನೆವರ್ ಆಬ್ವಿಯಸ್ಲಿ ನಾನು ಸಾಕಷ್ಟು ಮೋಟರ್ ಸೈಕಲ್ಸ್ ರಿವ್ಯೂ ಮಾಡ್ತೀನಿ. ಸೊ ನನ್ನದೇ ಓನ್ ಸ್ಟೈಲ್ ಆಫ್ ರಿವ್ಯೂಯಿಂಗ್ ಇದೆ. ನಂದು ಕಂಪ್ಯಾರಿಸನ್ ವೀಡಿಯೋಸ್ ತುಂಬ ಇಷ್ಟಪಡ್ತೀರಾ. ಸೊ ಅದರಲ್ಲಿ ನಾನು ಯೂಶಲಿ ನಾನು ರೈಡರ್ದು ಪರ್ಸ್ಪೆಕ್ಟಿವ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಯೂಸೇಜ್ ಏನು ಪರ್ಸ್ಪೆಕ್ಟಿವು, ಸರ್ವಿಸ್ ಪರ್ಸ್ಪೆಕ್ಟಿವು, ವ್ಯಾಲ್ಯೂ ಫಾರ್ ಮನಿ ಇದೆಯಾ ಬೇಸ್ಡ್ ಆನ್ ದ ಬಜೆಟು. ಸೊ ಆಲ್ ದೀಸ್ ಥಿಂಗ್ಸ್ ನಂದು ಓನ್ ಸ್ಟೈಲ್ ಇದೆ. ಬಟ್ ಆಬ್ವಿಯಸ್ಲಿ ಕೆಲವರು ಇನ್ನೊಂದು ಥರ ಸ್ಟೈಲಲ್ಲಿ ಡಿಸ್ಕಸ್ ಮಾಡ್ಬೋದು. ಲೈಕ್ ಪವರ್ ಫಿಗರ್ಸು, ಟಾರ್ಕ್ ಫಿಗರ್ಸು, ಸಸ್ಪೆನ್ಷನ್ ಸೆಟಪ್ಪು, ಬ್ರೇಕು. ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ನಿಮಗೆ ಒಂದು ಒಪಿನಿಯನ್ ಕೊಡ್ಬೋದು. ಸೊ ಒಬ್ಬೊಬ್ರದ್ದು ಒಂದೊಂದು ಫಾರ್ಮುಲಾ ಸೆಟಪ್ ಇರುತ್ತೆ. ಬಟ್ ನಮ್ದು ಏನು ಗೊತ್ತಾ, ಮೇನ್ ಥೀಮ್ ಏನಿರುತ್ತೆ ವೆನೆವರ್ ವಿ ಆರ್ ಡಿಸ್ಕಸಿಂಗ್ ಆರ್ ರಿವ್ಯೂಯಿಂಗ್ ಮೋಟರ್ ಸೈಕಲು, ನಾವು ಜನರಲಿ ವಿ ಆರ್ ಕನ್ಸಿಡರಿಂಗ್ ದ ಮೋಟರ್ ಸೈಕಲ್ ಇಟ್ ಸೆಲ್ಫ್ ಅಷ್ಟೇ. ಸೊ ವಿ ಆರ್ ನಾಟ್ ಕನ್ಸಿಡರ್ ಆ್ಯಕ್ಚುಲಿ ರೈಡರ್ ಮೈಂಡಲ್ಲಿ ಏನು ರನ್ ಆಗ್ತಾಯಿದೆ ಹೇಳ್ತಲ್ಲ. ಮೋಟರ್ ಸೈಕಲ್ಲು ನಾವು ಡಿಫ್ರೆಂಟ್ ಸಿನಾರಿಯೋಸ್ನ ಕಂಪೇರ್ ಮಾಡಿಬಿಟ್ಟು ವಾಟ್ ವುಡ್ ಬಿ ದ ಬೆಸ್ಟ್ ಸಿನಾರಿಯೋ ಫಾರ್ ಯು ಟು ಬೈ ದ ಮೋಟರ್ ಸೈಕಲ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀಸನ್ಗೆ ನೀವು ಮೋಟರ್ ಸೈಕಲ್ನ ಬೈ ಮಾಡಬೇಕು, ಮೋಟರ್ ಸೈಕಲ್ ಬೈ ಮಾಡಿದ್ರೆ ನಿಮ್ಮದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಇದನ್ನು ನಾವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತೀವಿ. ವಿ ನೆವರ್ ಟಾಕ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಆನ್ ಥ್ರೂ ದ ಮೈಂಡ್ ಆಫ್ ದ ರೈಡರ್. ಸೊ ಬಿಕಾಸ್ ಜನರಲಿ ಈ ನಾನು ವೆನ್ ಐ ಹ್ಯಾವ್ ಆಲ್ಸೋ ಬಾಟ್ ಮೋಟರ್ ಸೈಕಲ್ಸು, ನಂತರನೇ ಎಷ್ಟೊಂದು ಜನನು ಮೋಟರ್ ಸೈಕಲ್ ತೊಗೋಬೇಕಾದ್ರೆ ದೇ ಗೋ ಥ್ರೂ ಲಾಡ್ ಆಫ್ ಥಿಂಗ್ಸು. ನಿಮಗೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ವಾಟ್ ದ ಮೋಟರ್ ಸೈಕಲ್ ಈಸ್ ಆಲ್ ಅಬೌಟ್, ಏನು ಪರ್ಪಸ್ ಸರ್ವ್ ಮಾಡುತ್ತೆ ಆರ್ ವಾಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಷ್ಟೇ ಸಾಕಾಗಲ್ಲ. ಇಟ್ಸ್ ಆಲ್ಸೋ ಅಬೌಟ್ ನೀವು ನಿಮ್ಮ ಜನರ ಮುಂದೆ ಯಾವ ಥರ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀರಾ, ನಿಮ್ಮ ಮನೆಯವರು ಯಾವ ಥರ ಇದ್ದಾರೆ, ಸಪೋರ್ಟಿವ್ ಇದ್ದಾರಾ ಇಲ್ವಾ, ನಿಮ್ಮ ಫ್ರೆಂಡ್ಸ್ ಯಾವ ಥರ ಇದ್ದಾರೆ, ಡು ದೇ ಹ್ಯಾವ್ ಗುಡ್ ನಾಲೆಜ್ ಆಫ್ ಮೋಟರ್ ಸೈಕಲ್ಸು. ಸೊ ನೀವು ಅವ್ರ ಮುಂದೆ ಶೋ ಮಾಡ್ಬೋದಾ ಇಲ್ವಾ, ನೀವು ಆ್ಯಕ್ಚುಲಿ ಈ ಗಾಡಿ ಇಟ್ಕೊಂಡು ಫ್ಯೂಚರಲ್ಲಿ ಏನು ಮಾಡೋಕ್ಕೆ ಪ್ಲ್ಯಾನ್ ಇಟ್ಟಿದ್ದೀರಾ, ಆ್ಯಂಡ್ ಆ್ಯಕ್ಚುಲಿ ನಿಮಗೆ ಐಡಿಯಾ ಇದೆಯಾ ಇಲ್ವಾ ಮೋಟರ್ ಸೈಕಲ್ ಬಗ್ಗೆ. ನಿಮ್ಮ ಹತ್ರ ಆ್ಯಕ್ಚುಲಿ ಫಿನಾನ್ಸಸ್ ಯಾವ ಥರ ಇದೆ, ನಿಮ್ಮದು ಓವರ್ ಆಲ್ ಫ್ಯೂಚರಲ್ಲಿ ಫಿನಾನ್ಸಸ್ಸು ಲೈಕ್ ಗಾಡಿ ತೊಗೊಂಡ್ಬಿಡ್ತೀರಾ, ಗಾಡಿ ತೊಗೊಂಡಾದ್ಮೇಲೆ ಮೇಂಟೈನ್ ಮಾಡಬೇಕಲ್ವಾ. ಸೊ ನಿಮ್ಮ ಲೈಫಲ್ಲಿ ಏನೇನು ಸಿನಾರಿಯೋ ಇದೆ, ನೀವು ನೆಕ್ಸ್ಟ್ ಮುಂದೆ ಮದುವೆ ಆಗ್ತಿರೋ ಆರ್ ಮೇ ಬಿ ಮಕ್ಕಳಿಗೆ ನೀವು ಎಜುಕೇಷನ್ ಮಾಡಬೇಕು, ಆಲ್ ದೋಸ್ ಥಿಂಗ್ಸ್ ಮೈಂಡಲ್ಲಿರುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ಆ್ಯಸ್ ಅ ರಿವ್ಯೂವರ್ ನಮಗೆ ಏನೋ ಐಡಿಯಾನೇ ಇರಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಆಫ್ ದಟ್ ಐಡಿಯಾ. ಓಕೆನಾ, ನಮ್ಮದು ಜಸ್ಟ್ ಪಾಯಿಂಟ್ ಇರೋದು ಅಬೌಟ್ ದ ಮೋಟರ್ ಸೈಕಲ್ ಹೇಳೋದು, ಅದನ್ನು ಅಷ್ಟೇ ನಾವು ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಾನು ಈ ಸಲ ದ ಟಾಪಿಕ್ ಈಸ್ ಆ್ಯಕ್ಚುಲಿ ಏನು ಅಂದರೆ ದ ಮೆಂಟಲ್ ಪ್ರೋಸೆಸ್ ಆಫ್ ಬೈಯಿಂಗ್ ದ ಮೋಟರ್ ಸೈಕಲ್. ಸೊ ಈ ಟಾಪಿಕ್ ಆ್ಯಕ್ಚುಲಿ ಏನು ಡಿಸ್ಕಸ್ ಮಾಡುತ್ತಂದರೆ ಬೇಸಿಕಲಿ ನೀವು ಯಾವ ಪ್ರೋಸೆಸ್ ಥ್ರೂ ಹೋಗ್ತೀರಾ ವೆನ್ ಯು ಆರ್ ಬೈಯಿಂಗ್ ಅ ಮೋಟರ್ ಸೈಕಲು. ಆ್ಯಂಡ್ ತುಂಬ ಸಿಂಪಲ್ ಪಾಯಿಂಟ್ ಹೇಳ್ತೀನಿ, ವೆನ್ ಎವರ್ ಯು ಬೈ ಅ ಮೋಟರ್ ಸೈಕಲ್ಲು, ನೀವು ಬೈ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀರಾ. ಇಟ್ಸ್ ನಾಟ್ ಲೈಕ್ ಒಂದೇ ಇಮಿಡಿಯೇಟ್ಲಿ ನನಗೆ ಈಗ ಇವನು ವೀಡಿಯೋ ನೋಡಿಬಿಟ್ಟೆ ನಾನು ಬೈ ಮಾಡಿಬಿಡ್ತೀನಿ ಅಂತ ಹೋಗ್ಬಿಟ್ಟು ನೀವು ಶೋರೂಮ್ಗೆ ಹೋಗಲ್ಲ. ನೀವು ಎಷ್ಟೊಂದು ಮೆಂಟಲ್ ಪ್ರೋಸೆಸ್ ನಡೀತಾ ಇರುತ್ತೆ, ತೊಗೊಳ್ಳ ಬೇಡವೋ. ಆ್ಯಂಡ್ ತುಂಬ ವೆಹಿಕಲ್ಸ್ ಜೊತೆ ನೀವು ಕಂಪ್ಯಾರಿಸನ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಈವನ್ ಇನ್ ಮೈ ಕಮೆಂಟ್ ಸೆಕ್ಷನು, ಐ ಮೀನ್ ವಿಚ್ ಎವರ್ ಕಮೆಂಟ್ಸು, ಸ್ವಲ್ಪ ಕಮೆಂಟ್ಸ್ ಬರುತ್ತೆ, ಬಟ್ ಆ ಕಮೆಂಟ್ ಸೆಕ್ಷನ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅವರು ಡೌಟ್ ಇರುತ್ತೆ ಅವರಿಗೆ, ಯಾವ ವೆಹಿಕಲ್ ತೊಗೊಳ್ಳಿ. ಸೊ ನೀವು ನೋಡ್ಬೋದು ಮೋಸ್ಟ್ ಆಫ್ ದ ಪೀಪಲ್ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಬೆಸ್ಟ್ ಮೋಟರ್ ಸೈಕಲ್ ಟು ಬೈ. ಈ ಬೆಸ್ಟ್ ಅಂತ ವರ್ಡ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗಿದೆ. ಬಟ್ ನಾನು ಅದನ್ನು ಹೇಳ್ತೀನಿ, ಮೇ ಬಿ ಐ ಮೈಟ್ ಬಿ ರಾಂಗ್, ಬಟ್ ನನ್ನ ಪ್ರಕಾರ ದಿಸ್ ಇಸ್ ದ ರೀಸನ್ ವೈ ಯು ಆಲ್ವೇಸ್ ಆಸ್ಕ್ ಫಾರ್ ಬೆಸ್ಟು. ಬಿಕಾಸ್ ನಿಮಗೆ ನನ್ನ ಕಡೆಯಿಂದ ಒಂದು ವರ್ಡಿಕ್ಟ್ ಬೇಕು. ನೀವು ನೋಡೋದಾದರೆ, ನನ್ನ ವೀಡಿಯೋಸ್ ನೋಡೋದಾದರೆ, ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಎನಿ ಬ್ರ್ಯಾಂಡು ಆರ್ ಐ ಆಮ್ ನಾಟ್ ಅ ಫ್ಯಾನ್. ಐ ಮೀನ್ ಅವಸ್ಲಿ ಫ್ಯಾನ್ ಇದ್ದೀನಿ, ಬಟ್ ಐ ಆಮ್ ಲೈಕ್ ವೆನ್ ಎವರ್ ಐ ಗಿವಿಂಗ್ ಅನ್ ಒಪಿನಿಯನ್, ನಾನು ಫ್ಯಾನ್ ಬೇಸ್ಡ್ ಒಪಿನಿಯನ್ ಕೊಡಲ್ಲ. ನ್ಯೂಟ್ರಲ್ ಅಂತ ಅಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ ನನಗೆ ರೆಟ್ರೋ ಮೋಟರ್ ಸೈಕಲ್ ಇಷ್ಟ. ಸೊ ಸ್ವಲ್ಪ ಬಯಸ್ ಇರುತ್ತೆ, ಬಟ್ ಆದಷ್ಟು ನಾನು ಒಂದು ಕನ್ಕ್ಲೂಷನ್ ಕೊಡಲ್ಲ ಲೈಕ್ ದಿಸ್ ಇಸ್ ದ ಬೆಸ್ಟ್ ಮೋಟರ್ ಸೈಕಲ್ ನೀವು ತೊಗೊಳ್ಳೇಬೇಕು, ಇದಕ್ಕಿಂತ ಬಿಟ್ಟು ಬೇರೆ ಯಾವುದಿಲ್ಲ. ಬಿಕಾಸ್ ನಾನು ನಿಮಗೆ ಆದಷ್ಟು ಆಪ್ಷನ್ಸ್ ಕೊಡಬೇಕಂತ ಇದ್ದೀನಿ. ಆ್ಯಂಡ್ ಆಪ್ಷನ್ಸಲ್ಲಿ ನೀವು ಚೂಸ್ ಮಾಡಿ ಅಂತ ಒಂದು ಪ್ರಾಪರ್ ವರ್ಡಿಕ್ ಕೊಟ್ಬಿಡಲ್ಲ. ಸೊ ಕೆಲವರಿಗೆ ಅದು ಇಷ್ಟ ಆಗಲ್ಲ, ಬಟ್ ದಟ್ ಈಸ್ ಹೌ ಐ ಆಮ್. ದ ರೀಸನ್ ಇಸ್ ನಿಮಗೆ ಆಪ್ಷನ್ಸ್ ಜಾಸ್ತಿ ನೀವು ನೋಡಿದಷ್ಟು ನಿಮಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನನ್ನ ಪ್ರಕಾರ ಯಾವುದು ಬೆಸ್ಟ್ ಅಂತ ಇಲ್ಲ. ಏನಕ್ಕೆ ಬೆಸ್ಟ್ ಅಂತ ಇರೋದು ನನ್ನ ಒಪಿನಿಯನಲ್ಲಿ ಈಸ್ ಫಾರ್ ಅ ರೈಡರ್ಗೆ ಒಂದು ಪರ್ಟಿಕ್ಯುಲರ್ ಮೋಟರ್ ಬೆಸ್ಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಜನರು ಏನಕ್ಕೆ ಬೆಸ್ಟ್ ಅಂತ ಕೇಳ್ತಾರೆ ಅಂದರೆ ದೇ ವಾಂಟ್ ಒಂದು ವ್ಯಾಲಿಡೇಷನ್ ಬೇಕು. ಓಕೆ, ನಾನು ಹೇಳ್ಬಿಟ್ಟಿದ್ದೀನಿ, ನಂತರ ಒಂದು 100 ಜನ ಹೇಳಿದ್ದಾರೆ ಅಂದರೆ ಓಕೆ ಇವನು ಹೇಳ್ತಾ ಇದ್ದಾನೆ ನಾನು ತೊಗೊಂಡ್ಬಿಡ್ಬೋದು ಅಂತ. ಆ್ಯಂಡ್ ದಟ್ ಈಸ್ ಓಕೆ ಫೈನ್, ನಾನು ಅದೇ ಥರನೇ ಇರ್ತೀನಿ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಲೈಕ್ ದಟ್, ನಥಿಂಗ್ ರಾಂಗ್ ಇನ್ ದಟ್. ಬಟ್ ವೈ ಯು ಆರ್ ಲುಕಿಂಗ್ ಫಾರ್ ದಟ್ ವ್ಯಾಲಿಡೇಷನ್ ಈಸ್ ನಿಮ್ಗೆ ಆ ಟ್ರಿಗರ್ ಪಾಯಿಂಟ್ ಬೇಕು. ಇಫ್ ಎವ್ರಿಬಡಿ ಈಸ್ ಸೇಯಿಂಗು ನಾನು ಈ ಟೈಮ್ ತೊಗೊಂಡಿಲ್ಲ ಅಂದರೆ ನಾನು ಮಿಸ್ ಆಗ್ಬಿಡುತ್ತೆ ಅಂತ. ಆ ಥರ ನಿಮಗೆ ಎಷ್ಟೊಂದು ಸರ್ಟನ್ ಟ್ರಿಗರ್ ಪಾಯಿಂಟ್ಸ್ ಇರಲಿ. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಬೈ ಅ ಮೋಟರ್ ಸೈಕಲ್, ಇಟ್ ಈಸ್ ನಾಟ್ ಆಲ್ ಅಬೌಟ್ ಪರ್ಪಸ್ಸು, ಹೆಂಗೆ ಕಾಣುತ್ತೆ ಎವ್ರಿಥಿಂಗ್ ಇಲ್ಲ. ನಿಮಗೆ ಒಂದು ಟ್ರಿಗರ್ ಪಾಯಿಂಟ್ ಬೇಕು ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಗೆ ಇದನ್ನ ತೊಗೊಳ್ಳೇಬೇಕು ಅಂತ ಅನ್ಸ್ಬಿಡುತ್ತೆ. ಬಿಕಾಸ್ ನೀವು ನೋಟಿಸ್ ಮಾಡಿರ್ತೀರಾ, ವೆನ್ ಯು ಬೈ ಅ ಮೋಟರ್ ಸೈಕಲು ನಿಮಗೆ ಆ ಮೈಂಡಲ್ಲಿ ಫುಲ್ ಯು ವಿಲ್ ಬಿ ಆನ್ ಅ ಮಿಷನ್ ಟು ಬೈ ದಟ್. ನಿಮಗೆ ಅದು
ಬೈ ಮಾಡಲೇಬೇಕು ಅಂತ ಇರುತ್ತೆ. ಅದೇ ದಿನ ಸೇಮ್ ಡೇ ನಾನು ಹೋಗ್ಬಿಟ್ಟು ಬುಕ್ ಮಾಡ್ಬೇಕಂತ ಅನಿಸುತ್ತೆ. ಸೊ ಆ ಮಿಷನ್ ಇಲ್ಲಾಂದರೆ ನೀವು ಬೈ ಮಾಡಲ್ಲ. ಸೊ ಆ ಟ್ರಿಗರ್ ಪಾಯಿಂಟ್ಸ್ ನಿಮಗೆ ಬಂದಾಗಲೇ ಬೈ ಮಾಡೋದು ನೀವು. ಸೊ ಅದನ್ನು ಅರ್ಥ ಮಾಡೋಕ್ಕೆ ನಾನು ಆ್ಯಕ್ಚುಲಿ ನಂದು 2 ಮೋಟರ್ ಸೈಕಲ್ ಬೈ ಮಾಡಿದ್ದೀನಿ, ಹಂಟರ್ 350 ಮತ್ತು ಸ್ಕ್ರಾಮ್ಬ್ಲರ್ 400X. ಅದರದ್ದು ಆ್ಯಕ್ಚುಲಿ ಮೆಂಟಲ್ ಪ್ರೊಸೆಸ್ ಆಫ್ ಬೈಯಿಂಗ್ ಹೆಂಗಾಯಿತು ಅಂತ ಹೇಳ್ತೀನಿ. ಆ್ಯಂಡ್ ನೀವೇ ಜಡ್ಜ್ ಮಾಡಿ ವೇರ್ ವಾಸ್ ಮೈ ಟ್ರಿಗರ್ ಪಾಯಿಂಟ್ಸು. ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ವಾಟ್ ವರ್ ಮೈ ಟ್ರಿಗರ್ ಪಾಯಿಂಟ್ಸ್. ಅಗೇನ್ ಈ ವಿಡಿಯೋ ಮಾಡ್ತಾ ಇರೋದು ಇಸ್ ನಾಟ್ ಟು ಗಿವ್ ಯು ಅ ಫಾರ್ಮುಲಾ, ಒಂದು ಫಾರ್ಮುಲಾ ಕೊಟ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ನೀವು ಬೈ ಮಾಡಬೇಕಂತ ಹೇಳಲ್ಲ. ಬಿಕಾಸ್ ಎವ್ರಿಬಡಿ ಲೈಫ್ ಸ್ಟೈಲು, ಎವ್ರಿಬಡಿ ಲೈಫಲ್ಲಿ ಲಾಡ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಅರೌಂಡು ವಿಚ್ ವಿ ಡೋಂಟ್ ನೋ ಆ್ಯಂಡ್ ನಮಗೂ ಗೊತ್ತಿಲ್ಲ. ನಮ್ಮ ಕೆಲಸ ಇರೋದು ಜಸ್ಟ್ ನಿಮಗೆ ರಿವ್ಯೂ ಕೊಡೋದು ಮೋಟರ್ ಸೈಕಲ್ ರೇಟ್. ಬಟ್ ಇದೂ ಇಂಪಾರ್ಟೆಂಟು ಡಿಸ್ಕಸ್ ಮಾಡೋದು, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ. ಎವ್ರಿ ಮೋಟರ್ ಸೈಕ್ಲಿಸ್ಟು ಗೋಸ್ ಥ್ರೂ ದಿಸ್. ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ದ ಕನ್ಕ್ಲೂಷನ್ ಮೊದಲೇ ಹೇಳ್ತಾ ಇದ್ದೀನಿ, ಕನ್ಕ್ಲೂಷನ್ ಈಸ್ ನಾಟ್ ಅಬೌಟ್ ನೀವು ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಈ ಥರ ತೊಗೊಂಡ್ರೆ ನೀವು ರೈಟ್ ಮೋಟರ್ ಸೈಕಲ್ ತೊಗೋತೀರಾ ಅಂತಲ್ಲ. ದ ಕನ್ಕ್ಲೂಷನ್ ಈಸ್ ಮೋರ್ ದ್ಯಾಟ್ ಈ ಪ್ರೊಸೆಸ್ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಇನ್ ಕೇಸ್ ಯು ಗೋ ಥ್ರೂ ಮಿಸ್ಟೇಕ್ ಆಲ್ಸೋ ಇಟ್ ಈಸ್ ಫೈನ್. ಬಿಕಾಸ್ ನಾನು ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ವೆನ್ ಐ ಬಾಟ್ ದಿಸ್ ಮೋಟರ್ ಸೈಕಲ್. ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಟೈಮ್ ಬೈ ಮಾಡಿದ್ದು ಆಲ್ಸೋ ಐ ಕ್ಯಾನಾಟ್ ಸೇ ಇಟ್ ಈಸ್ ಅ ರೈಟ್ ಡಿಸಿಷನ್, ಬಟ್ ಐ ವಿಲ್ ಟೆಲ್ ವೈ ಐ ಬಾಟ್. ಸೊ ನಾನು ಇಲ್ಲಿ ಬೇಸಿಕಲಿ ಐ ವಿಲ್ ಮೆನ್ಷನ್ ಯು ದ ಟ್ರಿಗರ್ ಪಾಯಿಂಟ್ಸ್. ಸೊ ಟ್ರಿಗರ್ ಪಾಯಿಂಟ್ಸ್ನ ನೀವು ನೋಡಬೇಕು ವೆನ್ ಎವರ್ ಆ ಮೆಂಟಲ್ ಪ್ರೊಸೆಸ್ ಆಗುತ್ತೆ. ಆ ಟ್ರಿಗರ್ ಪಾಯಿಂಟ್ ಬಂದಾಗ ನೀವು ಬೈ ಮಾಡಿಬಿಡ್ತೀರಾ. ಸೊ ನಂದು ಯಾವ ಥರ ಟ್ರಿಗರ್ ಪಾಯಿಂಟ್ಸ್ ಬಂತು ಅಂತ ಚೆಕ್ಔಟ್ ಮಾಡಿ. ಇಟ್ಸ್ ನಾಟ್ ವೇಸ್ಟ್ ಆಫ್ ಟೈಮ್. ನನ್ನ ಸ್ಟೋರಿ ಹೇಳ್ತೀನಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ನನ್ನ ಸ್ಟೋರಿ ಕೇಳಬೇಕೇನಾ? ಸೊ ಎನಿವೆ, ಸೊ ಫಸ್ಟ್ಲಿ ನಾನು ಫಸ್ಟ್ ಮೋಟರ್ ಸೈಕಲ್ ತೊಗೊಂಡಿದ್ದು ವಾಸ್ ಹಂಟರ್ 350. ಸೊ ಹಂಟರ್ 350 ತೊಗೊಳ್ಬೇಕಾದ್ರೆ ಐ ವಾಸ್ ನೆವರ್ ಪ್ಲ್ಯಾನಿಂಗ್ ಟು ಬೈ ಎ ಬೈಕ್ ಓನ್ಲಿ. ಸೊ ನಂದು ಏನಾಗಿತ್ತು ಅಂದರೆ ಐ ವಾಸ್ ಯೂಸಿಂಗ್ ಮೈ ಡಿಯೋ, ಹೋಂಡಾ ಡಿಯೋ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಐ ಫೆಲ್ಟ್ ದಟ್ ಓಕೆ, ನೋಡೋಕ್ಕೆ ಸ್ವಲ್ಪ ನಂಗೆ ಚೆನ್ನಾಗಿ ಕಾಣ್ತಿರಲಿಲ್ಲ. ಅದೊಂಥರ ಗ್ರೀನ್ ಕಲರ್, ವೈಟ್ ಗ್ರೀನ್ ಕಲರ್ ಇದೆ. ಐ ಥಿಂಕ್ ನೀವು ನೋಡಿರ್ಬೋದು ಹೋಂಡಾ ಡಿಯೋಸು ಎಷ್ಟೊಂದು. ನನಗೆ ಆ ಕಲರ್ ಇಷ್ಟ ಇರಲಿಲ್ಲ. ನಿಮ್ಗೆ ಗೊತ್ತು ದಟ್ ನನಗೆ ಆ್ಯಕ್ಚುಲಿ ಸ್ವಲ್ಪ ಬ್ಲ್ಯಾಕ್ ಕೈಂಡ್ ಆಫ್ ಫ್ಯಾನ್ ನಾನು. ಸೊ ಬ್ಲ್ಯಾಕ್ ಇಲ್ಲ ಡಾರ್ಕ್ ಕಲರು, ಇಲ್ಲ ಅಟ್ಲೀಸ್ಟ್ ಸಿಲ್ವರ್ ಕಲರ್ ಆದರೂ ಇರಬೇಕು. ನಂದು ಕಾರು ಚೆನ್ನಾಗಿದೆ ಕಲರು, ಗ್ರೇ ಸಿಲ್ವರು, ಗ್ರ್ಯಾಂಡ್ ಐಟೇನು, ಆ ಥರ ನಂಗೆ ಇಷ್ಟ ಆ್ಯಕ್ಚುಲಿ ಕಲರ್ಸ್. ಸೊ ನನಗೆ ಆ್ಯಕ್ಚುಲಿ ಇದು ನನ್ನ ಪೇರೆಂಟ್ಸು ಆ ಟೈಮಲ್ಲಿ ತೊಗೊಂಡಿದ್ರು, ಅದನ್ನು ಎಷ್ಟೊಂದು ದಿನ ಇಟ್ಕೊಂಡಿದ್ದೆ. ಸೊ ನನಗೆ ಅದು ಚೇಂಜ್ ಮಾಡಬೇಕು ಅಂದ್ಕೊಂಡೆ. ಸೊ ನಾನು ಆವಾಗ ಐ ವಾಸ್ ಥಿಂಕಿಂಗ್ ಅಬೌಟ್ ಆ್ಯಕ್ಚುಲಿ ಎಷ್ಟೊಂದು ಮೋಟರ್ ಸೈಕಲ್ ನೋಡಿದೆ. ಟಿ ವಿ ಎಸ್ ಎಂಟಾರ್ಕ್ ನೋಡಿದೆ, ಆಮೇಲೆ ಸುಜುಕಿ ಆಕ್ಸೆಸ್ ನೋಡಿದೆ. ಹೋಂಡಾ ಆ್ಯಕ್ಟಿವಾ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಜುಪಿಟರ್ ನೋಡೋಕ್ಕಾಗಲಿಲ್ಲ. ಐ ಥಿಂಕ್ ಐ ಡೋಂಟ್ ನೋ ವೈ ನಾನು ಅದು ನೋಡಿಲ್ಲ. ಅದಾದಮೇಲೆ ನಾನು ಆ್ಯಕ್ಚುಲಿ ಐ ವಾಸ್ ಮೋರ್ ಇಂಟು, ನಾನು ಈಗ ಲೈಕ್ ಫ್ಯೂಚರಿಸ್ಟಿಕ್ ಗಾಡಿ ತೊಗೊಳ್ಳೋಣ, ಲೈಕ್ ಏತರ್ ಅಂತ ಅನಿಸ್ತಾ ಇತ್ತು. ಬಿಕಾಸ್ ನನಗೆ ಅನಿಸ್ತಾ ಇತ್ತು ಎಲೆಕ್ಟ್ರಿಕ್ ಗಾಡಿಗಳು ಒಂದು ರೆವಲ್ಯೂಷನು, ಎಲೆಕ್ಟ್ರಿಕ್ ಗಾಡಿ ಬಿ ದ ಫ್ಯೂಚರ್ ಆಫ್ ಆಟೋಮೋಟಿವ್ ಅಂತ ಅಂದ್ಕೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಗಾಡಿ ಮೇಲೆ ಇನ್ವೆಸ್ಟ್ ಮಾಡೋಣ, ಮನಿನೂ ಸೇವ್ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡೆ. ಸೊ ವೆನ್ ಐ ರೋಡ್ ದ ಏತರ್, ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು ಗಾಡಿ. ಆ್ಯಕ್ಚುಲಿ ಸಖತ್ ಪವರ್ ಇತ್ತು, ಸ್ವಲ್ಪ ಓವರ್ ಪವರೇ ಇತ್ತು ಅಂತ ಅನಿಸ್ತು ನನಗೆ. ಎಸ್ಪೆಷಲಿ ಆ ವಾರ್ಪ್ ಮೋಡಲ್ಲಿ ನನಗೆ ಸ್ವಲ್ಪ ಭಯನೇ ಆಗಿಬಿಡ್ತು ಅದನ್ನ ಗಾಡಿ ಓಡಿಸ್ಬೇಕಾದ್ರೆ. ರಿಮೆಂಬರ್, ಐ ಆಮ್ ನಾಟ್ ಅ ಮೋಟರ್ ಸೈಕಲ್ ರೈಡರು, ಐ ವಾಸ್ ಅ ಸ್ಕೂಟಿ ರೈಡರ್. ಸೊ ನಾನು ರಿಲ್ಯಾಕ್ಸ್ ಸ್ಕೂಟಿ ಓಡಿಸೋದು ನನಗೆ ಅವಾಗ ಅಭ್ಯಾಸ ಇದ್ದಿದ್ದು. ಸೊ ನನಗೆ ಅದು ಸ್ವಲ್ಪ ಮೋರ್ ಪವರ್ ಅಂತ ಅನಿಸ್ತು. ಆ್ಯಂಡ್ ಓವರ್ ಆಲ್ ಅದರದ್ದು ಕಾಸ್ಟು ಇವಾಗ ನೋಡಿದ್ರೆ ಐ ಫೀಲ್ ಇಟ್ ಈಸ್ ಓಕೆ. ನಂಗೆ ಅವಾಗ ಅದು 1.4 1.5 lakhs ಇತ್ತು. ಸೊ ನನಗೆ ಅದು ಎಕ್ಸ್ಪೆನ್ಸಿವ್ ಅಂತು. ಆ್ಯಂಡ್ ಆಲ್ಸೋ ಇನ್ನೊಂದೇನು ಇಶ್ಯೂ ನಂಗೆ ಅನಿಸ್ತು ಅಂದರೆ ವಾಸ್ ದ್ಯಾಟ್ ಇದ್ರದ್ದು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಬೇಕು. ಸೊ ಈ ವಾಸ್ ಟೆಲ್ಲಿಂಗ್ ಲೈಕ್ 35,000 ಆಗುತ್ತೆ, 20,000 ಆಗ್ಬೋದು, ಮೇ ಬಿ ಫ್ಯೂಚರಲ್ಲಿ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ನನಗೆ ಅದೊಂದು ಸ್ವಲ್ಪ ಆ ಟ್ರಿಗರ್ ಪಾಯಿಂಟ್ ಆಯಿತು. ಟ್ರಿಗರ್ ಪಾಯಿಂಟ್ ನಾಟ್ ಟು ಬೈ ದ ವೆಹಿಕಲ್ ಆ್ಯಕ್ಚುಲಿ. ಸೊ ಇಷ್ಟೊಂದು ಖರ್ಚಾಗುತ್ತಾ, ಇಷ್ಟೊಂದು ತೊಗೋಬೇಕಾ ಅಂತ ನನಗೆ ಅನಿಸ್ತು. ಬಟ್ ನನಗೆ ಆ ಗಾಡಿ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ನನಗೆ ಅದೇ ಲೆವೆಲ್ ಆಫ್ ಪರ್ಫಾರ್ಮೆನ್ಸು ವೆನ್ ಐ ಸಾ ಅದರ್ ಸ್ಕೂಟರ್ 125cc ನನಗೆ ಅಷ್ಟೊಂದು ಓಕೆ ಇದೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಏನೋ ನನಗೆ ಆ ಗಾಡಿಗಳು ತುಂಬ ಚೀಪ್ ಇರಲಿಲ್ಲ, ಅರೌಂಡ್ 1.2 1.3 lakhs ಇತ್ತು. ಅಂದರೆ ನಾನು ಹೇಳಿದ್ರೆ ಟಾಪ್ ಮಾಡಲ್ಸು. ಸೊ ನಂಗೆ ಅಲ್ಲಿ ಅನಿಸ್ತು ದಟ್ ಓಕೆ, ಶುಡ್ ಐ ಬೈ ದಿಸ್ ಸ್ಕೂಟರ್ ಅಂತ ಅನಿಸ್ತಾಯಿತ್ತು. ಸೊ ಲೆಟ್ ಮಿ ಕೀಪ್ ದಿಸ್ ಹೋಂಡಾ ಡಿಯೋ ಅಂತಲೇ ಅನಿಸ್ತಾಯಿತ್ತು. ಬಿಕಾಸ್ ನನಗೆ ಇನ್ನೂ ಸ್ವಲ್ಪ ಚೀಪರ್ ಸ್ಕೂಟರ್ ಬಂದಾಗ ತೊಗೊಳ್ಳೋಣ, ಅವ್ರು ಒಳ್ಳೆ ಕ್ವಾಲಿಟಿ ಸ್ಕೂಟರ್ ಬಂದಾಗ. ಐ ಥಿಂಕ್ ಝೂಮ್ ಥರ ಸ್ಕೂಟರ್ ಏನಾದ್ರು ಬಂದಿದ್ರೆ ಆ ಟೈಮಲ್ಲಿ ನೋಡ್ಬೋದಿತ್ತು. ಝೂಮ್ 110 ಆ್ಯಕ್ಚುಲಿ. ಸೊ ನಂಗೆ ಆ ಟೈಮಲ್ಲಿ ಅದು ಬಂದಿರಲಿಲ್ಲ. ಸೊ ಐ ವಾಸ್ ಲೈಕ್ ಓಕೆ, ವೆಯ್ಟ್ ಮಾಡೋಣ ಅಂತ ಅನಿಸ್ತಾಯಿತ್ತು. ಅದೇ ಟೈಮಲ್ಲಿ ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಅವರು ಅವ್ರದ್ದು ಹಂಟರ್ 350ನ ಲಾಂಚ್ ಮಾಡಿದ್ರು. ಆ್ಯಂಡ್ ಆ ಪ್ರೈಸಿಂಗ್ ಕೇಳಿಬಿಟ್ಟು, ಪ್ರೈಸಿಂಗ್ ವಾಸ್ ದ ಬಿಗ್ಗೆಸ್ಟ್ ಟ್ರಿಗರ್ ಪಾಯಿಂಟ್. ನನಗೆ 2 ಲಕ್ಷ ಅಂತ ನೋಡಿದೆ. ಅದು 2 ಲಕ್ಷಕ್ಕೆ ನಿಮಗೆ ಒಂದು ರಾಯಲ್ ಎನ್ಫೀಲ್ಡ್, ಅದನ್ನು ಎಂಥ ದೊಡ್ಡ ಬ್ರ್ಯಾಂಡು, ಅದನ್ನು 350cc. ಸೊ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ನೇಮು 350cc ಒಂದು, ಇನ್ನೊಂದು ಬಂದು 2 lakhs ಸಿಗುತ್ತೆ ಅಂದರೆ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಲೈಕ್ ಫಿದಾ ಆಗಿಬಿಟ್ಟೆ ಆ ಗಾಡಿಗೆ. ಬಿಕಾಸ್ ಅಷ್ಟು ಕಮ್ಮಿ ಪ್ರೈಸ್ಗೆ ನನಗೆ ಅಷ್ಟು ಒಂದು ವ್ಯಾಲ್ಯೂ ಸಿಗ್ತಾಯಿದೆ. ಬೇರೆ ಸ್ಕೂಟರೇ ನಿಮಗೆ 1.5 lakhs ಸಿಗ್ತಾಯಿದೆ ಅಂದರೆ ದ್ಯಾಟ್ ವಾಸ್ ಅ ಹ್ಯೂಜ್ ಟ್ರಿಗರ್ ಪಾಯಿಂಟು. ಸೊ ಅಲ್ಲಿಗೆ ನಾನು ಆಲ್ಮೋಸ್ಟ್ ನನಗೆ ಅದೇ ಬೈ ಮಾಡಬೇಕಂತ ಮೈಂಡಲ್ಲಿತ್ತು. ಆ್ಯಕ್ಚುಲಿ ಅದಕ್ಕಿಂತ ಮೊದಲು ನನಗೆ ಆಸ್ಪಿರೇಷನಲ್ಲಿ ನೀವು ನೋಡೋದಾದರೆ ನನಗೆ ಹೋಂಡಾ ಗಾಡಿನೇ ತೊಗೋಬೇಕಿತ್ತು. ನನಗೆ ಹೋಂಡಾ CB350 ಮತ್ತು ಕ್ಲಾಸಿಕ್ ಕಂಪ್ಯಾರಿಸನ್ ನೋಡಿದೆ. ಸೊ ಅವಾಗ ನಂಗೆ ಹೋಂಡಾ CB350 ಸ್ವಲ್ಪ ಮಾಡರ್ನ್ ಅಂತ ಅನಿಸ್ತು. ಬಟ್ ಸಡನ್ಲಿ ನನಗೆ ಇದು ಶಿಫ್ಟ್ ಆಗಿಬಿಡ್ತು. ಯಾವಾಗ ಅಂದರೆ ವೆನ್ 2 lakhs ನೋಡಿದಾಗ. ಅವಾಗ ಬೈಕ್ ಬೈ ಮಾಡೋ ಮೈಂಡಲ್ಲಿ ಇರಲಿಲ್ಲ. ಬಟ್ ನನಗೆ ಆ ಮೈಂಡಲ್ಲಿ ಲೈಕ್ ಓಕೆ, ಗಾಡಿ ಕಂಪೇರ್ ಮಾಡ್ತಾಯಿದ್ದೆ ಅಷ್ಟೇ ಸುಮ್ಮನೆ ನೋಡಿಕೊಂಡು. ಸೊ
ಅದು ನನಗೆ ತಲೆ ಕೊಟ್ಟಾಯಿತು. ನನಗೆ CB350 ಕಂಪ್ಯಾರಿಸನ್ ನೋಡಿದೆ ಆಮೇಲೆ ಹಂಟರ್ ಜೊತೆಗೆ. ಸೊ ಐ ಫೆಲ್ಟ್ ದಟ್ ಪವರ್ ಆ್ಯಂಡ್ ಎವ್ರಿಥಿಂಗ್ ಇದರಲ್ಲೇ ಸಿಗ್ತಾ ಇದೆ. ಬಟ್ ಎಸ್ ಸ್ವಲ್ಪ ಸುಪೀರಿಯರ್ ಇದೆ ಇನ್ ಟರ್ಮ್ಸ್ ಆಫ್ ಕಂಫರ್ಟ್ ಆ್ಯಂಡ್ ಎವ್ರಿಥಿಂಗ್, ಅದು ಗೊತ್ತಿತ್ತು ನನಗೆ. ಬಟ್ ಸ್ಟಿಲ್ ಐ ವಾಸ್ ಲೈಕ್ ಓಕೆ ಇದೇ ಬೆಟರ್ ಇದೆ. ಆ್ಯಂಡ್ ಈ ಟೈಮಲ್ಲಿ ನನಗೆ ಆ್ಯಕ್ಚುಲಿ ರಾನಿನ್ ನಾನು ಕಂಪೇರ್ ಮಾಡೋದು, ಆ ಟೈಮಲ್ಲಿ ನೀವು ನೋಟಿಸ್ ಮಾಡ್ಬೋದು ಹಂಟರ್ ಮತ್ತು ರಾನಿನ್ ತುಂಬ ಕಂಪ್ಯಾರಿಸನ್ ನಡೀತಾ ಇತ್ತು. ಸೊ ಒನ್ ಥಿಂಗ್ ಐ ಗಾಟ್ ಕ್ಲಾರಿಟಿ ಸಿಕ್ತು ದಟ್ ಓಕೆ ರಾನಿನ್ ಸ್ವಲ್ಪ ಬೆಟರ್ ವೆಹಿಕಲ್ ಇರ್ಬೋದು, ಬಟ್ ನನಗೆ ರಾಯಲ್ ಎನ್ಫೀಲ್ಡ್ದು ಬ್ರ್ಯಾಂಡು ನಾನು ಗಾಡಿ ತೊಗೊಂಡ್ರೆ ಒಂದು ಈಗೋ ನನಗೆ ಬೂಸ್ಟ್ ಆಗ್ತಾಯಿತ್ತು. ರಾಯಲ್ ಎನ್ಫೀಲ್ಡ್ TVS ಗಾಡಿ ತೊಗೊಂಡ್ಬಿಟ್ಟು TVS ಜೊತೆ ನಂದು ಪ್ರೀವಿಯಸ್ ಅಂದರೆ ತುಂಬ ಹಳೆ ಎಕ್ಸ್ಪೀರಿಯನ್ಸು TVS XL ತೊಗೊಂಡಿದ್ದೆ ಒಂದು ಟೈಮಲ್ಲಿ. ಅದು ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಅದು ನನಗೆ ನೆನಪಾಗ್ತಾಯಿತ್ತು. ಆ್ಯಂಡ್ ರಾಯಲ್ ಎನ್ಫೀಲ್ಡ್ ಒಂದು ಒಳ್ಳೆ ಬ್ರ್ಯಾಂಡು. ಈವನ್ ಅವ್ರ ಶೋರೂಮ್ಗೆ ಹೋದಾಗಲೂ ನನಗೆ ವಾವ್ ಏನು ಸಖತ್ತಾಗಿದೆ ಶೋರೂಮು, ಎಂಥ ಪ್ರೀಮಿಯಂ ಬ್ರ್ಯಾಂಡ್ದು ಶೋರೂಮ್ ಅಂತ ಆ ಫೀಲ್ ಕೊಡ್ತಾಯಿತ್ತು. ಸೊ ಅದನ್ನು ನೋಡಿಬಿಟ್ಟು ನನಗೆ ಕ್ವಾಲಿಟಿ ಚೆನ್ನಾಗಿರ್ಬೋದು, ಬಟ್ ಇದು ನನಗೆ ರಾಯಲ್ ಎನ್ಫೀಲ್ಡ್ ಗಾಡಿ ಅಲ್ಲಪ್ಪ. ನನಗೆ ಒಂದು ದೊಡ್ಡ ಗ್ರೂಪ್ಸ್ ರಾಯಲ್ ಎನ್ಫೀಲ್ಡ್ದು, ಐ ವಾಸ್ ಟಾಕಿಂಗ್ ಅಬೌಟ್ ದಟ್ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ದೊಡ್ಡ ಗ್ರೂಪ್ ಸೇರ್ಕೊಂಡ್ಬಿಡ್ತೀನಿ ನಾನು ಅಂತ. ಸೊ ಆ ಕನಸೆಲ್ಲ ಕಾಣೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಟೂರ್ ಮಾಡ್ಬೋದು ರಾಯಲ್ ಎನ್ಫೀಲ್ಡ್ ಅಂದರೆ ಟೂರಿಂಗು. ನನಗೆ ಹಿಮಾಲಯನ್ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ನಾಲೆಜ್ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಆ್ಯಕ್ಚುಲಿ ಆ ಟೈಮಲ್ಲಿ ಮೀಟಿಯರ್ 350 ತೊಗೊಂಡಿದ್ದ. ಅವನು ಆ್ಯಕ್ಚುಲಿ ನನಗೆ 2.7 lakhsಗೆ ತೊಗೊಂಡಿದ್ದಾಗ ಏನು ಗುರು ಇಷ್ಟು ಕಾಸ್ಟ್ಲಿ ಏನು ಗಾಡಿ ತೊಗೊಂಡಿದ್ಯಾ ಅಂತ ಹೇಳ್ತಾ ಇದ್ದೆ. ಇವಾಗ ನಾನೇ 2 lakhs ತೊಗೊಳ್ಳೋ ಥರ ಆಗ್ಬಿಟ್ಟಿತ್ತು ಪರಿಸ್ಥಿತಿ. ಬಟ್ ಅವ್ನಿಗಿಂತ ಅಟ್ಲೀಸ್ಟ್ 70,000 ಏನೋ ಸಮಥಿಂಗ್ ಸೇವ್ ಮಾಡ್ತಾ ಇದ್ದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನಂದು ಆ್ಯಕ್ಚುಲಿ ನನ್ನ ಪರ್ಸನಾಲಿಟಿ ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನು ಒಂಥರ ಲೈಕ್ ಎ ಟಿಪಿಕಲ್ ಕನ್ಸರ್ವೇಟಿವ್ ಕನ್ನಡಿಗ ನಾನು. ಆಬ್ವಿಯಸ್ಲಿ ಲೈಕ್ ನಾವು ನೋಡ್ತೀವಲ್ಲ ಸ್ವಲ್ಪ ನಾವು ಜಿಪಣತನ ತೋರಿಸ್ತೀವಿ, ಇಷ್ಟೊಂದು ಖರ್ಚು ಮಾಡಬೇಕಾ, ಅದೇ ಥರ ನನ್ನ ಫ್ರೆಂಡ್ಸ್ ಇರೋದು. ಮನೆಯವರು ಅಷ್ಟೇ ಅನ್ನೆಸೆಸರಿ ಸ್ಪೆಂಡಿಂಗ್ ಎಲ್ಲ ಸಪೋರ್ಟ್ ಮಾಡಲ್ಲ, ಫ್ರೆಂಡ್ಸು ಅದೇ ಥರನೇ. ಸೊ ನಾನು ಅದೇ ಟೈಪ್ ಆಫ್ ಮೆಂಟಾಲಿಟಿ. ಐ ವಾಸ್ ಲೈಕ್ ಮಾಡ್ತೀನಿ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಕಂಪೇರ್ ಮಾಡಿದ್ರೆ ನಾನೇ ಜಾಸ್ತಿ ಸ್ಪೆಂಡ್ ಮಾಡೋದು. ಬಟ್ ಟು ಬಿ ಆನೆಸ್ಟ್ ನನ್ನಲ್ಲೂ ಆ ಮೈಂಡ್ ಸೆಟ್ ಇದೆ, ಲೈಕ್ ಅನ್ನೆಸೆಸರಿ ಸ್ಪೆಂಡ್ ಮಾಡ್ಬೋದು. ಸೊ 2 ಲಕ್ಷಕ್ಕೆ ಒಂದು ಗಾಡಿ ಸಿಗ್ತಾ ಇದೆಯೋ ಅದು ರಾಯಲ್ ಎನ್ಫೀಲ್ಡ್ ಅಂತ. ನನಗೆ ಆ್ಯಸ್ ಐ ಟೋಲ್ಡ್ ನಾನು ತುಂಬ ಡೀಪ್ ಹೋಗಲಿಲ್ಲ. ಲೈಕ್ ಈ ಆ್ಯನಲಿಸ್ಟ್ ಎಲ್ಲ ಹೇಳ್ತಾರಲ್ವ, ಲೈಕ್ ಇದು ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ, ಆ್ಯಂಡ್ ನಾನೇ ಒಂದೊಂದ್ಸಲ ಹೇಳ್ತೀನಿ ನಿಮಗೆ 50,000 ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ಸೊ ಯೂಸ್ಫುಲ್ ಆಗಿರುತ್ತೆ ಅಂತ. ಅದೆಲ್ಲ ನಾನು ಯೋಚನೆ ಮಾಡಿಲ್ಲ. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಇಷ್ಟು ಪ್ರೈಸ್ಗೆ ನನಗೆ ಸಿಗ್ತಾ ಇದೆ. ನಾನು ಟೆಸ್ಟ್ ಡ್ರೈವ್ ಮಾಡಿದೆ, ನಾನು ಮೀಟಿಯರ್ 350 ಇದನ್ನು 2-3 ಸಲ ಟೆಸ್ಟ್ ಡ್ರೈವ್ ಮಾಡಿದೆ. ಐ ಫೆಲ್ಟ್ ಲೈಕ್ ದಿಸ್ ವಾಸ್ ಅ ಬೆಟರ್ ವೆಹಿಕಲು. ಆ ಟೈಮಲ್ಲಿ ಸಮ್ವೇರ್ ಡೌನ್ ನನಗೆ ಮೈಂಡಲ್ಲಿ ಬಂದಿತ್ತು ಲೈಕ್ ಸ್ಕ್ರಾಮ್ 411 ತಗೊಳ್ಳೋಣ ಅಂತೆಲ್ಲ. ಬಿಕಾಸ್ ನನಗೆ ಆ ಗಾಡಿದು ಕಾನ್ಸೆಪ್ಟ್ ಇಷ್ಟ ಆಯಿತು, ಸ್ಕ್ರಾಮ್ಲರ್ ಕಾನ್ಸೆಪ್ಟ್. ಬಿಕಾಸ್ ಯು ಕ್ಯಾನ್ ರೈಡ್ ಇಟ್ ಎನಿವೇರ್, ಯಾವುದೇ ಕಂಡೀಷನ್ ಅಂತ ಅನಿಸ್ತಾಯಿತ್ತು ಅಂತ ಇದು ಗಾಡಿ ಇರೋದ್ರಿಂದ ನಂಗೆ ಅನಿಸ್ತು ದಟ್ ಈ ಥರ ಗಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು. ಲೈಕ್ ರೈಡಿಂಗ್ ಅದನ್ನು ಇಮ್ಯಾಜಿನ್ ಮಾಡ್ತಾ ಇದ್ದೆ ನಾನು, ಓಕೆ ರೈಡಿಂಗ್ ಸ್ಕ್ರಾಮ್ಲರ್ ಎಷ್ಟು ಫನ್ ಇರುತ್ತೆ ಅಂತ. ಬಟ್ ದ ಪ್ರಾಬ್ಲಮ್ ಏನಿಸ್ತು ಅಂದರೆ ಅದರಲ್ಲಿ ಒಂದು ಸ್ಪೋಕ್ ವೀಲ್ಸ್ ಇತ್ತು ಆ್ಯಂಡ್ ಸ್ವಲ್ಪ ಹಳೆ ಇಂಜಿನ್ ಇತ್ತು. ಇದು ಲೇಟೆಸ್ಟ್ ಆಗಿತ್ತು ಆ ಟೈಮಲ್ಲಿ, ಹಂಟರ್ ಲೇಟೆಸ್ಟ್ ಆಗಿತ್ತು. ಎಲ್ಲ ಮಾಡರ್ನು ಡುವೆಲ್ ಚಾನೆಲ್ ABS ಇತ್ತು ವಿತ್ ಟ್ಯೂಬ್ಲೆಸ್ ಟೈರು. ಸೊ ನನಗೆ ಫಸ್ಟ್ ಗಾಡಿ ತೊಗೊಂಡಾಗ ನನಗೆ ಟ್ಯೂಬ್ಲೆಸ್ ಟೈರೇ ಬೇಕಿತ್ತು. ಟ್ಯೂಬ್ ಟೈರ್ ಜೊತೆ ತಲೆನೋ ಬೇಡ ಆಯಿತು. ಬಿಕಾಸ್ ನನಗೆ ಸೈಕಲ್ ಜೊತೆ ನಾನು ನೋಡ್ಬಿಟ್ಟಿದ್ದೀನಿ ವೆನ್ ಟ್ಯೂಬ್ ಬರ್ಸ್ಟ್ ಆದಾಗ ಎಷ್ಟು ತಲೆನೋ ಆಗ್ಬಿಟ್ಟಿತ್ತು ನನಗೆ ಅಂತ. ಸೊ ಅದು ಆ ಎಕ್ಸ್ಪೀರಿಯನ್ಸ್ ಆದಮೇಲಿಂದ ಐ ಡಿಂಟ್ ವಾಂಟೆಡ್ ಟು ಗೋ ಫಾರ್ ಟ್ಯೂಬ್ ಟೈರ್ ಇರೋಂಥ ಗಾಡಿ ತೊಗೊಳ್ಳೋ. ನನಗೆ ಐ ಡಿಂಟ್ ನೋ ಅದು ಟ್ಯೂಬ್ಲೆಸ್ ಕನ್ವರ್ಟ್ ಮಾಡ್ಬೋದಲ್ಲ, ನನಗೆ ಐಡಿಯಾ ಇರಲಿಲ್ಲ. ಸೊ ಐ ವಾಸ್ ಲೈಕ್ ಇದೇನೇ ತೊಗೊಂಬಿಡೋಣ ಸೇಫ್ ಆಗಿ ಅಂತ. ಸೊ ತೊಗೊಂಡೆ. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್ ಐ ವಾಸ್ ವೆರಿ ಹ್ಯಾಪಿ ಇನಿಷಿಯಲಿ ವೆನ್ ಐ ಬಾಟ್ ದಟ್. ದ ಓನ್ಲಿ ಥಿಂಗ್ ನಂಗೆ ಅನಿಸಿತ್ತು ಗಾಡಿ ತೊಗೋಬೇಕಾದ್ರೆ, ನಾನು ಮೀಟಿಯರ್ ಜೊತೆ ಫೋಟೋ ತೆಗೆದಿದ್ದೆ, ಇದ್ರ ಜೊತೆ ಫೋಟೋ ತೆಗೆದಾಗ ನಂಗೆ ಅನಿಸ್ತು ದಟ್ ಈ ಗಾಡಿ ನಂದು, ನೀವು ನೋಡ್ಬೋದು ನನ್ನ ಬಾಡಿ ಹೆಂಗಿದೆ ಅಂತ, ಸ್ವಲ್ಪ ನಾನು ಓವರ್ ವೇಟ್ ಇದ್ದೀನಿ. ಸೊ ನಂಗೆ ಅನಿಸ್ತು ದಟ್ ಮೇ ಬಿ ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಮೈ ಬಾಡಿ ಟೈಪ್. ಬಟ್ ಐ ಥಿಂಕ್ ಮೆನಿ ಪ್ಲೇಸಸಲ್ಲಿ ನಂದು ಫೋಟೋದಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದು. ಬಟ್ ಐ ಫೀಲ್ ಲೈಕ್ ಸ್ವಲ್ಪ ಸಣ್ಣದಾಗಿದೆ. ಬಟ್ ನಾನು ಐ ಸಾ ಲಾಟ್ ಆಫ್ ಪೀಪಲ್ ಹೂ ಆರ್ ರೈಡಿಂಗ್ ನೇಕೆಡ್ ಬೈಕ್ಸ್ ಆಲ್ಸೋ. ತುಂಬ ಟಾಲ್ ಇರೋರು ನೇಕೆಡ್ ಬೈಕ್ಸ್ ಓಡಿಸ್ತಾರೆ. ಸೊ ಅವರು ಫಾರ್ ದೆಮ್ ಆಲ್ಸೋ ಇಟ್ ಡಿಂಟ್ look like okay, it was fine for them to ರೈಡ್ ದಟ್ ಕೈಂಡ್ ಆಫ್ ಗಾಡಿ. ಸೊ ನಂಗೆ ಅನಿಸ್ತು ಓಕೆ ಅಷ್ಟೊಂದೆಲ್ಲ ಪ್ರಪೋರ್ಷನ್ ನೋಡೋದು ಬೇಡ. ಆ್ಯಕ್ಚುಲಿ ನನಗೆ ದಿಸ್ ವಾಸ್ ಮೋರ್ ಅ ಬಿಗಿನರ್ ಫ್ರೆಂಡ್ಲಿ ಗಾಡಿ ಬೇರೆ. ಸೊ ಬಿಗಿನರ್ ಆಗಿಬಿಟ್ಟು ಫ್ರೆಂಡ್ಲಿ ಆಗಿತ್ತು, ಆರಾಮಾಗಿ ಓಡಿಸ್ಬೋದು ಅಂತ ಅನಿಸ್ತು. ಸೊ ಆ್ಯಂಡ್ ಟೂರ್ ಮಾಡಬೇಕಾದ್ರೆ ಇನಿಷಿಯಲ್ ಡೇಸಲ್ಲಿ ಯು ವಾಂಟ್ ಅ ಗಾಡಿ ಸೊ ದಟ್ ಈಸಿಯಾಗಿರಲಿ. ಸಡನ್ನಾಗಿ ನಿಮಗೆ ಒಂದು ಡಿಫಿಕಲ್ಟ್ ಗಾಡಿ, ನೀವು ಒಂದು ಅಡ್ವೆಂಚರ್ ಗಾಡಿ ತೊಗೊಂಡ್ಬಿಟ್ಟು ಓಡಿಸ್ಬಿಟ್ಟು ಅದನ್ನು ಬೀಳಿಸ್ತಾ ಕೂತ್ಕೊಂಡ್ರೆ ನಿಮಗೆ ಮನಸ್ಸೇ ಬರಲ್ಲ ಆಮೇಲೆ ಗಾಡಿ ಓಡಿಸೋಕ್ಕೆ. ಸೊ ನನಗೆ ಅನಿಸ್ತು ದಟ್ ನಾನು ಲೆಸ್ ರಿಸ್ಕ್ ಟೇಕಿಂಗ್ ಪರ್ಸನ್ನು. ಸೊ ನಂಗೆ ಅನಿಸ್ತು ಈ ಥರ ಗಾಡಿ ತೊಗೊಂಡ್ರೆ ಬೆಟರ್ ಅಂತ ಅನಿಸ್ತು. ಸೊ ಐ ಟುಕ್ ದಿಸ್ ವೆಹಿಕಲ್. ಆ್ಯಂಡ್ ದ ಫಸ್ಟ್ 6 months ಅಲ್ಲಿ ನನಗೆ ಈ ಗಾಡಿದು ಆ್ಯಕ್ಚುಲಿ ಏನು, ಈ ಗಾಡಿ ಎವ್ರಿಥಿಂಗ್ ಏನು ಅಂತ ಅರ್ಥ ಆಗೋ ಸ್ಟಾರ್ಟ್ ಆಯಿತು. ಇನಿಷಿಯಲಿ ವಾಟ್ ಐ ಲೈಕ್ಡ್ ಅಬೌಟ್ ದಿಸ್ ಗಾಡಿ, ದ ವೇ ಇಟ್ ಸೌಂಡೆಡ್, ಇಂಜಿನ್ ಸಖತ್ತಾಗಿ ಸೌಂಡ್ ಬರ್ತಾಯಿತ್ತು, ಎವ್ರಿಥಿಂಗು. ಬರ್ತಾ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇದ್ರದ್ದು ರೇರ್ ಸಸ್ಪೆನ್ಷನ್ ತುಂಬ ಸ್ಟಿಫರ್ ಆಗಿದೆ. ಆ್ಯಂಡ್ ಒನ್ ಆಫ್ ದ ರೈಡ್ ನಾನು ಮಾಡಿದೆ ಆ್ಯಕ್ಚುಲಿ ಕುಶಾಲನಗರ್ ಹೋಗಬೇಕಾದ್ರೆ. ಆ ರೈಡಲ್ಲಿ ಆ್ಯಕ್ಚುಲಿ ಅವತ್ತು ಮಳೆ ಬರ್ತಾಯಿತ್ತು. ದ್ಯಾಟ್ ವಾಸ್ ದ ಟೈಮ್ ಐ ಡಿಸೈಡೆಡ್ ದಟ್ ಓಕೆ ನಾನು ಸ್ವಲ್ಪ ಲಾಂಗ್ ರೈಡ್ಸ್ ಮಾಡಬೇಕು. ಐ ಆಮ್ ಲೈಕ್ 30-40 ಕಿಲೋಮೀಟರ್ಸ್ ಹೋಗ್ತಾ ಇದೆ. ಬಟ್ ದಟ್ ವಾಸ್ ದ ಫಸ್ಟ್ ಟೈಮ್ ನಾನು 90 ಕಿಲೋಮೀಟರ್ ರೈಡ್ ಮಾಡಿದ್ದು. ಸೊ ಅವಾಗ ನನಗೆ ಐ ಥಿಂಕ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಗೊತ್ತಾಯಿತು ಒಂದು ಲಾಂಗ್ ರೈಡಲ್ಲಿ ಇದು ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ. ಆ್ಯಂಡ್ ಫಾರ್ ಮೀ ದ ಎಕ್ಸ್ಪೀರಿಯನ್ಸ್ ವಾಸ್ ನಾಟ್ ಗುಡ್. ಗಾಡಿ ಚೆನ್ನಾಗಿ ಓಡ್ತು, ಮಳೆಯಲ್ಲೂ ಚೆನ್ನಾಗಿ ಹೋಯಿತು. ಬಟ್ ದ ರೇರ್ ಸಸ್ಪೆನ್ಷನ್ ರಿಯಲಿ ಗೇವ್ ಮೀ ಲಾಡ್ ಆಫ್ ಬ್ಯಾಕ್ ಏಕ್, ತುಂಬಾ ಬ್ಯಾಕ್ ಏಕ್ ಆಯಿತು. ಆ್ಯಂಡ್ ದ್ಯಾಟ್ ಟೈಮ್ ನಾನು ಡಿಸೈಡ್ ಮಾಡಿಬಿಟ್ಟೆ ಈ ಥರ ಬ್ಯಾಕ್ ಏಕ್ ಆಗುತ್ತೆ ನಾನು ಹೆಂಗೆ ಲಾಂಗ್ ರೈಡ್ಸ್ ಮಾಡಲಿ. ಐ ನೋ ರಾಯಲ್ ಎನ್ಫೀಲ್ಡ್ ಗಾಡಿ ತೊಗೊಂಡಿದ್ದೀನಿ, ಬಟ್ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್
ದಿಸ್ ವೆಹಿಕಲ್. ಸೊ ನನಗೆ ಆವಾಗ ಡಿಸಪಾಯಿಂಟ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ವಾಸ್ ಥಿಂಕಿಂಗ್ ದಟ್ ಓಕೆ ಇದನ್ನು ಸೆಲ್ ಮಾಡಿಬಿಡೋಣ. ಆ್ಯಂಡ್ ಆಲ್ಸೋ ದ ಥಿಂಗ್ ಈಸ್ ನೀವು ಯೋಚನೆ ಮಾಡ್ಬೋದು ನನ್ನ ಹತ್ರ ದುಡ್ಡು ಸಡನ್ನಾಗಿ ಎಲ್ಲಿ ಬರುತ್ತೆ ಅಂತ. ಸೊ ಥಿಂಗ್ ಈಸ್ ಐ ಆಮ್ ವರ್ಕಿಂಗ್ ಇನ್ ಅ ಡೀಸೆಂಟ್ ಎನ್ವೈರ್ಮೆಂಟು ಆ್ಯಂಡ್ ಡೀಸೆಂಟ್ ಇನ್ಕಮು ಇದೆ. ಬಟ್ ಆ ಟೈಮಲ್ಲಿ ಆಲ್ಸೋ ನನಗೆ ಸ್ಪೆಷಲಿ ನನಗೆ ಐ ಹ್ಯಾಡ್ ಸಮ್ ಎಕ್ಸ್ಟ್ರಾ ಇನ್ಕಮ್ ಆಲ್ಸೋ. ಸೊ ಐ ನ್ಯೂ ದಟ್ ಇದರದ್ದು ರೀಸೇಲ್ ವ್ಯಾಲ್ಯೂನು ಚೆನ್ನಾಗಿರುತ್ತೆ, 6 ಮಂತ್ಸ್ಗೆ ಅಷ್ಟೊಂದು ಓಲ್ಡ್ ಆಗಿಲ್ಲ. ಆ್ಯಂಡ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಐ ಕೂಡ ಬಾಟ್ ದ ಸ್ಕ್ರಾಮ್ 411. ಸ್ಕ್ರಾಮ್ 411 ತಗೊಳ್ಳೋ CB350 ಬಿಕಾಸ್ CB350 ನನಗೆ ಇಷ್ಟ ಆಗಿತ್ತು. ಹೋಂಡಾ ಗಾಡಿ, ರಿಲಯಬಲ್ ಗಾಡಿ ಅಂತ ತೊಗೊಳ್ಳೋಣೈತೆ. ಆ್ಯಂಡ್ ಇದನ್ನು ತೊಗೊಳ್ಳೋ ಅಂತ ಅನಿಸ್ತು. ಬಟ್ ಅದೇ ಟೈಮಲ್ಲಿ ದೇರ್ ವರ್ ನ್ಯೂಸ್ ಅಬೌಟ್ ಹಿಮಾಲಯನ್ 450 ನೆಕ್ಸ್ಟ್ ಇಯರ್ ಅರೌಂಡ್ ಡಿಸೆಂಬರ್ ಟೈಮು, ನವೆಂಬರ್ ಟೈಮಲ್ಲಿ ಲಾಂಚ್ ಆಗುತ್ತೆ ಅಂತ. ಸೊ ಅದನ್ನು ಯೋಚನೆ ಮಾಡಿ ಐ ಫೆಲ್ಟ್ ದಟ್ ಓಕೆ ಮೇ ಬಿ 1 ಇಯರ್ ಸಮ್ ಹೌ ಈ ಗಾಡಿ ಜೊತೆ ಪುಷ್ ಮಾಡೋಣ, ಅದಾದಮೇಲೆ ಐ ವಿಲ್ ಸೆಲ್ ಆಫ್ ದಿಸ್ ಗಾಡಿ ಅಂತ ಯೋಚನೆ ಮಾಡಿದೆ. ಸೊ ಆ ಟೈಮಲ್ಲಿ ದ ಥಿಂಗ್ ಇಸ್ ನಾನು ಒಂದು ಹ್ಯಾಂಡಲ್ ಬಾರ್ ರೈಸರ್ ಹಾಕಿದೆ ಅದು ಗಾಡಿಗೆ, ಹಂಟರ್ಗೆ. ಆ್ಯಂಡ್ ಮೇನ್ ಥಿಂಗ್ ರೇರ್ ಸಸ್ಪೆನ್ಷನನ್ನು ಕ್ಲಾಸಿಕ್ಗೆ ನಾನು ಸ್ವಾಪ್ ಮಾಡಿದೆ. ಸೊ ದ್ಯಾಟ್ ಗಿವ್ ಲಿಟಲ್ ಬಿಟ್ ಮೋರ್ ಕಂಫರ್ಟು, ಸ್ವಲ್ಪ ಕಂಫರ್ಟ್ ಆಯಿತು. ಆ್ಯಂಡ್ ಒಂದು ಟ್ರಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಲೈಕ್ ಊಟಿ, ಚಿಕ್ಕಮಗಳೂರು, ಕಣ್ಣೂರು. ಸೊ ಆ ಥರ ಟ್ರಿಪ್ ಮಾಡ್ತಾನೆ ಹೋದೆ ನಾನು ಬರ್ತಾ ಈವನ್ ದ ಗೋವಾ ಟ್ರಿಪ್, ರೈಡರ್ ಮೇನಿಯಾ ಟ್ರಿಪ್ಪು ನಾನು ಮಾಡಿದ್ದೆ ನಾನು ಲಾಸ್ಟಲ್ಲಿ. ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಫೈಂಡಿಂಗ್ ಲವ್ ವಿತ್ ದಿಸ್ ಬೈಕು. ಸೊ ಒಂದೊಂದ್ಸಲಿ ಅದೇ ನಿಮ್ಮ ಮದುವೆ ಆಗಿಬಿಟ್ಟು ಅರೇಂಜ್ ಮ್ಯಾರೇಜ್ ಆದಾಗ ನಿಮಗೆ ಹುಡುಗಿ ಇಷ್ಟ ಇರಲ್ಲ, ಬಟ್ ಬರ್ತಾ ನಿಮಗೆ ಆ ಲವ್ ಫೀಲ್ ಆಗುತ್ತಲ್ಲ, ಅದೇ ಥರ ನಂಗೆ ಮೇ ಬಿ ಫೀಲ್ ಆಯಿತು. ಸೊ ದ ಥಿಂಗ್ ಈಸ್ ಐ ಸ್ಟಾರ್ಟೆಡ್ ಲೈಕಿಂಗ್ ಹಂಟರ್ 350, ಎಸ್ಪೆಷಲಿ ಅದು ರೆಟ್ರೋ ನೇಚರು. ಆ್ಯಂಡ್ ದ ಮೇನ್ ಥಿಂಗ್ ಈಸ್ ಇಟ್ ನೆವರ್ ಗೇಮ್ ಹ್ಯಾಂಡ್, ಕೈ ಯಾವತ್ತೂ ಕೊಡಲೇ ಇಲ್ಲ ಅದು, ಯಾವಾಗಲೂ ಎಲ್ಲ ಕಡೆಯೂ ನನ್ನ ಸಪೋರ್ಟ್ ಮಾಡ್ತು. ಆ್ಯಂಡ್ ಎಲ್ಲ ಕಡೆಯೂ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ನಿಜವಾಗ್ಲೂ. ನನಗೆ ಎಲ್ಲ ಕಡೆಯೂ ಕರ್ಕೊಂಡೋಯ್ತು, ಎಲ್ಲೂ ನನಗೆ ಪ್ರಾಬ್ಲಮ್ ಆಗಿಲ್ಲ ಬಿಕಾಸ್ ಆಫ್ ದಟ್ ವೆಹಿಕಲು. ಸೊ ದ್ಯಾಟ್ ಥಿಂಗ್ ನನಗೆ ತುಂಬಾ ಇಂಪ್ರೆಸ್ ಆಯಿತು ಆ ಗಾಡಿದು ರಿಲಯಬಿಲಿಟಿ. ಐನೋ ರಿಲಯಬಿಲಿಟಿ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಐ ಥಿಂಕ್ ಅಟ್ಲೀಸ್ಟ್ ಫಾರ್ ದ ಟೈಮ್ ಇಟ್ ವಾಸ್ ಬೀನ್ ವಿತ್ ಮೀ, ನನಗೆ ತುಂಬ ರಿಲಯಬಲ್ ಅಂತ ಅನಿಸ್ತು. ಆ್ಯಂಡ್ ಮೋರ್ ಓವರ್ ನನಗೆ ಎವ್ರಿ ಟೈಮ್ ನಾನು ಆ ಗಾಡಿನ ತೊಗೊಂಡೋಗೋದಾಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಾಣ್ತಾ ಇತ್ತು. ಸೊ ನನಗೆ ಅದೊಂದು ಕಾನ್ಫಿಡೆನ್ಸ್ ಇತ್ತು, ಎನಿ ಪ್ರಾಬ್ಲಮ್ ಅಂದರೆ ಇಲ್ಲಿ ಶೋರೂಮ್ಗೆ ಕರ್ಕೊಂಡು ಹೋಗ್ಬೋದು ಅಂತ. ಸೊ ಆ ಕಾನ್ಫಿಡೆನ್ಸ್ ಇತ್ತು. ಈ ಗಾಡಿನ ಎಲ್ಲ ಕಡೆ ಎತ್ಕೊಂಡು ಹೋಗ್ಬೋದು. ನನಗಂತೂ ಈ ಗಾಡಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದ ರೆಟ್ರೋ ನೇಚರ್ ಆಫ್ ದ ಗಾಡಿ ತುಂಬ ಇಷ್ಟ ಆಯಿತು. ಎಷ್ಟೊಂದು ಕಡೆ ನಾನು ಫೋಟೋ ತೆಗಿತಾ ಇದ್ದೆ, ಅದು ಇಟ್ ಸ್ಟಾರ್ಟೆಡ್ ಇಂಪ್ರೆಸಿಂಗ್ ಮೀ ಅ ಲಾಟ್. ಓಕೆನಾ. ಸೊ ಎನಿವೆ ದ ಟೈಮ್ ಬಂದೇ ಬಿಡ್ತು, ಹಿಮಾಲಯನ್ ಲಾಂಚ್ ಆಯಿತು 450. ಆ್ಯಂಡ್ ಬೈ ದ ಟೈಮ್ ನನಗೆ ಆ್ಯಕ್ಚುಲಿ ಹಂಟರ್ ಮೇಲೆ ಆಲ್ರೆಡಿ ಲವ್ ಬಂದುಬಿಟ್ಟಿತ್ತು. ಬಟ್ ದ ಥಿಂಗ್ ಈಸ್ ಓಕೆ ಐ ವಾಸ್ ಆಲ್ಸೋ ಶೋರ್ ದಟ್ ಓಕೆ ದಿಸ್ ಗಾಡಿ ಆಲ್ಸೋ ತುಂಬ ಚೆನ್ನಾಗಿ, ಬಿಕಾಸ್ ದ ಫೀಚರ್ಸ್ ಆಫ್ ದ ಹಿಮಾಲಯನ್ 450 ವರ್ ಅಮೇಸಿಂಗ್ ಆ ಟೈಮಲ್ಲಿ. ಐ ಮೀನ್ ಆ ಗಾಡಿ ಹೆಂಗೆ ಓಡುತ್ತೆ ಎವ್ರಿಥಿಂಗ್ ಗೊತ್ತಿರಲಿಲ್ಲ, ಬಟ್ ದ ಫೀಚರ್ಸ್ ವರ್ ಅಮೇಸಿಂಗು. ನಿಮಗೆ 17 ಲೀಟರ್ ಟ್ಯಾಂಕು, ನಿಮಗೆ ರೈಡ್ ಬೈ ವಯರು, 6 ಸ್ಪೀಡು, 40 ನ್ಯೂಟನ್ ಮೀಟರ್ ಆಫ್ ಟಾರ್ಕ್, 40 bhp. ಆ್ಯಂಡ್ ಸಸ್ಪೆನ್ಷನ್ ಟ್ರಾವೆಲು ಜಾಸ್ತಿ, ಕ್ಲಿಯರೆನ್ಸು ಜಾಸ್ತಿ ಇದೆ. ಆ್ಯಂಡ್ ಟ್ಯೂಬ್ಲೆಸ್ ಟೈರ್ ಬೇರೆ ಇದೆ, ಅದರಲ್ಲಿ ಟ್ಯೂಬ್ಲೆಸ್ ಸ್ಪೋಕ್ ಬೇರೆ ಇದೆ ಅಂತ ಕೇಳಿದಾಗ ನಾನಂತೂ ಫುಲ್ ಫಿದಾದೆ. ಆ್ಯಂಡ್ ಟು ಬಿ ಆನೆಸ್ಟ್ ಜಸ್ಟ್ ಬೈ ವಾಟ್ ದ ಫೀಚರ್ಸ್ ಇಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಕೆಲವು ರೈಡ್ ರಿವ್ಯೂಸ್ ಎಲ್ಲ ಬಂತು, ಎವ್ರಿಬಡಿ ಟೋಲ್ಡ್ ಇಟ್ ಇಸ್ ಗುಡ್ ಅಂತ. ಸೊ ನಾನು ಐ ಬುಕ್ಡ್ ದ ಹಿಮಾಲಯನು. ಒಂದು ಟೆಸ್ಟ್ ಡ್ರೈವ್ ಮಾಡಿದೆ ನಾನು. ಐ ಫೆಲ್ಟ್ ಅದ್ರ ಕ್ಲಚ್ ತುಂಬಾ ಲೈಟ್, ಐ ಮೀನ್ ಕ್ಲಚ್ ಇನ್ ದ ಸೆನ್ಸ್ ಗೇರ್ ಬಾಕ್ಸ್ ತುಂಬಾ ಲೈಟ್ ಇತ್ತು. ಸಖತ್ ಪೆಪ್ಪಿ ಆಗಿತ್ತು ಇಂಜಿನ್, ಒಂಥರ KTM ಥರ ಇಂಜಿನು. ಸೊ ನನಗೆ ಇಷ್ಟ ಆಯಿತು ಆ ಇಂಜಿನ್ ಆ್ಯಕ್ಚುಲಿ. ಇವೊಂದು ನನಗೆ ರೆಟ್ರೋ ಸ್ಟೈಲ್ ಜಾಸ್ತಿ ಇಷ್ಟ ಆಯಿತು. ಫಸ್ಟ್ ಟೆಸ್ಟ್ ಡ್ರೈವಲ್ಲಿ ಇಷ್ಟ ಆಯಿತು. ಇನ್ನೊಂದ್ಸಲಿ ಸೆಕೆಂಡ್ ಟೆಸ್ಟ್ ಡ್ರೈವ್ ಮಾಡಿದೆ. ಆವಾಗ ನನಗೆ ಏನಾಯ್ತು ಅಂದರೆ ನನಗೆ ಸ್ವಲ್ಪ ಲೈಕ್ ಯೂ ಟರ್ನ್ ಮಾಡ್ಕೊಂಡೆಲ್ಲ ಹೋಗಬೇಕಿತ್ತು. ಆವಾಗ ನಂಗೆ ಅನಿಸ್ತು ದಟ್ ಇದು ಗಾಡಿ ಸ್ವಲ್ಪ ಹೆವಿ ಆಗಿದೆ, ಈ ಸಸ್ಪೆನ್ಷನ್ ಸಖತ್ತಾಗಿದೆ ಅಂತ ಗೊತ್ತಾಯಿತು ನನಗೆ. ಒಂದು ಪಾಟೋಲ್ ಮೇಲೆ ಸಡನ್ನಾಗಿ ಹೋದೆ. ಆ್ಯಕ್ಚುಲಿ ಪಾಟೋಲು ಅಲ್ಲ, ಇಟ್ ವಾಸ್ ಲೈಕ್ ಅದರ್ ಸೈಡ್ ಆಫ್ ದ ರೋಡು. ಅಲ್ಲಿ ಹೋದಾಗ ಎಷ್ಟು ದೊಡ್ಡ ಗ್ಯಾಪ್ ಇತ್ತು ಅಂದ್ರೂ ಇಟ್ ಅಬ್ಸರ್ವ್ಡ್ ಅ ಲಾಟ್ ಆಫ್ ವೆಲ್. ಸೊ ಅದೆಲ್ಲ ಇಷ್ಟ ಆಯಿತು. ಬಟ್ ಮೇನ್ ಪ್ರಾಬ್ಲಮ್ ನನಗೆ ಅನಿಸ್ತು ದಟ್ ಗಾಡಿನ ಮೂವ್ ಮಾಡೋದು ಆ್ಯಂಡ್ ಎವ್ರಿಥಿಂಗ್ ಹೆವಿ ಆಗಿದೆ. ಆ್ಯಂಡ್ ಗಾಡಿದು ನೇಚರ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಕಂಪೇರ್ಡ್ ಟು ಮೈ ಹಂಟರು. ಸೊ ನನಗೆ ಸಮ್ವೇರ್ ಡೌನ್ ದ ಲೈನ್, ಐ ಡೋಂಟ್ ನೋ, ನಾನು ಅವಾಗ ಎಷ್ಟು ನಾಲೆಜಬಲ್ ಇದ್ದೆ ಐ ಆಮ್ ನಾಟ್ ಶ್ಯೂರ್, ಬಟ್ ನನಗೆ ಆ ಟೈಮಲ್ಲಿ ನನಗೆ ಗಾಡಿ ಏನೋ ಒಂಥರ ಕನೆಕ್ಷನ್ ಲಾಸ್ ಆಗೋ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಐ ಥಾಟ್ ಮೇ ಬಿ ಸ್ವಲ್ಪ ಟೈಮ್ ತೊಗೊಂಡು ಡಿಸೈಡ್ ಮಾಡೋಣ, ಇವಾಗಲೇ ಡಿಸೈಡ್ ಮಾಡೋದು ಬೇಡ ಅಂತ. ನಾನು ಆಬ್ವಿಯಸ್ಲಿ ಒಂದು ವೀಡಿಯೋನ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ವೀಡಿಯೋನ ಮಾಡಿದ್ದೀನಿ, ಅದಕ್ಕೆ ಏನಕ್ಕೆ ನಾನು ಬೈ ಮಾಡಿಲ್ಲ ಅಂತ ಚೆಕ್ಔಟ್ ಮಾಡಿ. ಸೊ ಅದಕ್ಕೆ ನಾನು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ ಬುಕ್ಕಿಂಗ್ನ. ಆ್ಯಂಡ್ ದೆನ್ ಐ ಕೆಪ್ಟ್ ಆನ್ ರೈಡಿಂಗ್ ಮೈ ಹಂಟರ್ 350 ಅಲ್ಲಿ. ಸಿ ಹಂಟರ್ 350 ಯಾವ ಥರ ಇತ್ತು ಅಂದರೆ ನಾನು 3 ಟ್ರಿಪ್ಸ್ ಮಾಡಿದೆ ಅದರಲ್ಲಿ. ಆ್ಯಂಡ್ ಎಲ್ಲ ಟ್ರಿಪ್ಪಲ್ಲೂ ಈ ಸೇಮ್ ಥಿಂಗ್, ಲಾಸ್ಟ್ ಇಯರ್ ಯಾವ ಥರ ಟ್ರಿಪ್ ಮಾಡ್ದಂಗೆ ಎಷ್ಟು ನನಗೆ ಒಂದು ಸಪೋರ್ಟಿವ್ ಆಗಿತ್ತು, ರಿಲಯಬಲ್ ಹಂಗೆ ಇತ್ತು. ಬಟ್ ಏನೋ ನನಗೆ ಇನ್ನೊಂದು ತೊಗೋಬಾರ್ದಾ ಅಂತ ಆಸೆ ಬರ್ತಾಯಿತ್ತು. ಇಟ್ಸ್ ಮೋರ್ ಲೈಕ್ ದಟ್ ಸ್ಪೈಡರ್ ಮ್ಯಾನ್ ನೀವು ಮೂವಿ ನೋಡ್ತಾ ಇದೆ. ಸ್ಪೈಡರ್ ಮ್ಯಾನ್ದು ಒಬ್ಬಳು ನೇಬರ್ ಇದ್ದಾಳೆ. ಸೊ ಅವಳು ಆ್ಯಕ್ಚುಲಿ ಪೀಟರ್ನ ತುಂಬ ಇಷ್ಟಪಡ್ತಾನೆ, ಬಟ್ ಪೀಟರ್ಗೆ ಯಾವಾಗಲೂ ಮೇರಿ ಜೇನ್ದೇ ಆಸೆ ಇರುತ್ತೆ. ಸೊ ನನಗೂ ಮೋಸ್ಟ್ ಪ್ರಾಬಬ್ಲಿ ನನಗೆ ಐ ಥಿಂಕ್ ಈವಂತೂ ಆ ಹಂಟರ್ ನಂಗೆ ಸಪೋರ್ಟ್ ಮಾಡ್ತಾಯಿದ್ರು, ಸಮ್ವೇರ್ ಡೌನ್ ದ ಲೈನ್ ನನಗೆ ಏನೋ ಇನ್ನೊಂದು ಬೆಟರ್ ತೊಗೊಂಡ್ರೆ ಬೆಟರು ಹಂಗೆ ಹಿಂಗೆ ಅಂತ ಮೈಂಡಲ್ಲಿ ರನ್ ಆಗ್ತಾಯಿತ್ತು. ಸೊ ಎನಿವೆ ನಾನು ಆ ಮೈಂಡಲ್ಲಿ ಎಷ್ಟೊಂದು ಥರ ಮೈಂಡ್ಸು ರನ್ ಆಯಿತು. ನನಗೆ ಒಂದು ಟೈಮಲ್ಲಿ ಏನು ಅನಿಸ್ತಂದರೆ ಅಡ್ವೆಂಚರ್ ಟೂರರು ಬೆಟರ್. ಅಡ್ವೆಂಚರ್ ಟೂರರ್ ಅಂದರೆ ಅ ಟೂರರ್ ವಿಚ್ ಕ್ಯಾನ್ ಡೂ ಮೋರ್ ಅಡ್ವೆಂಚರ್. ಬಿಕಾಸ್ ಅಡ್ವೆಂಚರ್ ಟೂರರ್ ಏನಕ್ಕೆ ತೊಗೋಬೇಕು, ನೀವು ಅಡ್ವೆಂಚರೇ ಮಾಡಿಲ್ಲ ಅಂದರೆ ಅಡ್ವೆಂಚರ್ ಟೂರು ಏನಕ್ಕೆ ತೊಗೋಬೇಕಂತ ನನಗೆ ಅನಿಸೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಜಾಸ್ತಿ ಅಡ್ವೆಂಚರ್ ಮಾಡೋ ಟೂರರ್ ತೊಗೋಬೇಕು, ಈ ಥರ ಎಲ್ಲ ಮೈಂಡಲ್ಲಿ ಬಂದಿತ್ತು. ಸೊ ನನಗೆ 3 ಟ್ರಿಪ್ ಆದಮೇಲೆ ನನಗೆ ಅನಿಸ್ತು ದಟ್ ಏನೋ ನನಗೆ ಆ ಫ್ರಿಕ್ಷನ್ ಫೀಲ್ ಆಗ್ತಿಲ್ಲ. ಲವ್ವಲ್ಲಿ ಒಂದೊಂದ್ಸಲಿ ಆಗುತ್ತೆ ನೋಡಿ, ಏನೋ ಒಂಥರ ಫೀಲಿಂಗ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿಲ್ಲ, ಏನೋ ಇಟ್ಸ್ ನಾಟ್
ವರ್ಕಿಂಗ್ ಅಂತ ಹೇಳ್ತಾರೆ ನೋಡಿ. ಸೊ ಆ ಥರ ನನಗೂ ಫೀಲ್ ಆಯಿತು ವಿತ್ ಬೈಕು. ಸೊ ಏನೋ ನನಗೆ ಇಟ್ ವಾಸ್ ಡೂಯಿಂಗ್ ಎವ್ರಿಥಿಂಗ್, ಏನೂ ಪ್ರಾಬ್ಲಮ್ ಕೊಡ್ತಿರಲಿಲ್ಲ ಆ್ಯಕ್ಚುಲಿ ಅಂಟರು, ಬಟ್ ಸ್ಟಿಲ್ ಏನೋ ಒಂಥರ ಆ ಕನೆಕ್ಷನ್ ಫೀಲ್ ಆಗ್ತಿಲ್ಲ. ಸೊ ಎನಿವೆ ಬೈ ಮಾಡೋದಾ ಬೇಡವಾ ಮೋಟರ್ ಸೈಕಲು, ಆರ್ ಲೆಟ್ ಮೀ ಕಂಟಿನ್ಯೂ ವಿತ್ ದಿಸ್ ಮೋಟರ್ ಸೈಕಲು. ಆ್ಯಂಡ್ ಆಲ್ಸೋ ನನಗೆ 10,000 ಕಿಲೋಮೀಟರ್ ಆಗಿಬಿಟ್ಟಿತ್ತು. ಐ ನ್ಯೂ ದಟ್ ಇನ್ನೂ ನಾನು 10,000 ಕಿಲೋಮೀಟರ್ ಮಾಡಿದ್ರೆ ದ ವ್ಯಾಲ್ಯೂ ಆಫ್ ದ ಬೈಕ್ ಡ್ರಾಪ್ ಆಗ್ತಿತ್ತು. ಸೊ ಅದಂತೂ ಶೋರ್ ಆಗಿ. ಯೂಶಲಿ ಏನು ಗೊತ್ತಾ, ನೀವು ಒಂದು ಮೋಟರ್ ಸೈಕಲ್ ತೊಗೊಂಡ್ರೆ ಇಫ್ ಯು ಆರ್ ಕಂಟಿನ್ಯೂಯಿಂಗ್ ಇಟ್ ಅಪ್ ಟು 30,000 ಅಂದರೆ ಮೋರ್ ಲೈಕ್ಲಿ ದಟ್ ಯು ಫೌಂಡ್ ಅ ಲವ್ ವಿತ್ ದಟ್ ಮೋಟರ್ ಸೈಕಲ್ ಆ್ಯಕ್ಚುಲಿ. ಸೊ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು, ಅವ್ರನ್ನ ಮೇ ಬಿ ಮಾರ್ಬೋದು, ಬಟ್ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಮಚ್ ಫ್ರಮ್ ದಟ್. ಅದ್ರ ಬಗ್ಗೆ ನಾನು ಯಾವುದಾದ್ರು ಡಿಫ್ರೆಂಟ್ ವೀಡಿಯೋ ಮಾಡ್ತೀನಿ ರೀಸೇಲ್ ವ್ಯಾಲ್ಯೂ ಆಫ್ ದ ಬೈಕ್ ಬಗ್ಗೆ ಮಾತಾಡಬೇಕಾದ್ರೆ. ಬಟ್ ಎನಿವೆ ಥಿಂಗ್ ಇಸ್ ನಂಗೆ ಅನಿಸ್ತು ಓಕೆ ನೋಡೋಣ ಇವಾಗ ಒಳ್ಳೆ ಟೈಮು ಬೈ ಮಾಡೋಕ್ಕೆ ಅಂತ ನಂಗೆ ಅನ್ನಿಸ್ತಾ ಇತ್ತು. ನನಗೆ ಒಂಥರ ಲೈಕ್ ಯಾವುದು ತೊಗೊಳ್ಳೋದು, ಯಾವ ಬೈಕ್ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ದಟ್ ಓಕೆ ನನಗೆ 2 ಬೈಕ್ ಕಾಂಬಿನೇಷನ್ ಮಾಡೋಣ, ಒಂದು ರೆಟ್ರೋ ರೋಡ್ಸ್ಟರು, ಇನ್ನೊಂದು ಪ್ರಾಪರ್ ಆಫ್ ರೋಡರ್. ಸೊ ಆಫ್ ರೋಡರ್ ನಾನು ಏನು ಫ್ಯೂಚರ್ ಲಾಂಚಸ್ ನೋಡ್ತಾ ಇದ್ದರೆ ಎಕ್ಸ್ಪಲ್ಸ್ 210 ಬರ್ತಾಯಿತ್ತು. ದ್ಯಾಟ್ ವಾಸ್ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿದ್ದೀನಿ. ಸೊ ನನಗೆ ಗೊತ್ತಿತ್ತು ಇವಾಗ ನೋಡ್ಬೋದು ಸಖತ್ ಹೈಪ್ ಇದೆ ಅದರ ಗಾಡಿ ಬಗ್ಗೆ. ಸೊ ಐ ವಾಸ್ ಥಿಂಕಿಂಗ್ ದಟ್ ಈ ಗಾಡಿ ತೊಗೊಂಡ್ರೆ ಮೇ ಬಿ ನಾನು ಹಂಟರು ಇಟ್ಕೋಬೋದು, ಈ ಗಾಡಿ ನಾನು ಇಟ್ಕೋಬೋದು. ಅದು ನಂಗೆ ಆಫ್ ರೋಡ್ ಏನಾದರೂ ಮಾಡಬೇಕಂದ್ರೆ ಇದನ್ನೇ ಇಟ್ಕೊಂಡಿರ್ತೀನಿ. ಇನ್ ಕೇಸ್ ನಾರ್ಮಲ್ ರೋಡ್ಸ್ ಎಲ್ಲ ಹೋಗ್ಬೇಕಾದ್ರೆ ಇದನ್ನು ತೊಗೊಂಡೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ದ ಪ್ರಾಬ್ಲಮ್ ವಿತ್ ದಟ್ ಬೈಕ್ ಏನಾಯಿತು ಅಂದರೆ ಎಷ್ಟು ನಾನು ಆಫ್ ರೋಡ್ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆ್ಯಂಡ್ ಎಸ್ ಹಂಟರ್ ಜೊತೆ ನಾನು ಆಫ್ ರೋಡ್ ಮಾಡಿದ್ದೀನಿ ಮಂದಲ್ಪಟ್ಟಿ, ನೀವು ನೋಡ್ಬೋದು ನನ್ನ ವೀಡಿಯೋಸು. ಬಟ್ ದ ಥಿಂಗ್ ಈಸ್ ನಾನು ಆಫ್ ರೋಡು ಬೇಕು ಅಂತ ಮಾಡಲಿಲ್ಲ, ನನಗೆ ಅದು ಆನ್ ದ ವೇ ಆಫ್ ರೋಡ್ ಇತ್ತು ಅಂತ ಮಾಡಿದೆ. ಸೊ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಆನ್ ಆಫ್ ರೋಡ್ ಲವರ್ ಅಂತ ನಂಗೆ ಅನಿಸ್ತು. ಮೇ ಬಿ ಆಫ್ ರೋಡ್ ಬಂದಾಗ ನನಗೆ ಆಫ್ ರೋಡ್ನ ಹ್ಯಾಂಡಲ್ ಮಾಡೋಂಥ ಗಾಡಿ ಬೇಕಿತ್ತಷ್ಟೇ. ಆ್ಯಂಡ್ ರೆಟ್ರೋ ರೋಡ್ಸ್ಟರ್ ಮಾತ್ರ ಇಟ್ಕೊಂಡ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಎಸ್ ನಿಮಗೆ ನಾರ್ಮಲ್ ಸ್ಟ್ರೈಟ್ ರೋಡ್ಸ್ ಎಲ್ಲ ಆರಾಮಾಗಿ ಹೋಗ್ಬೋದು. ಬಟ್ ಪ್ರಾಬ್ಲಮ್ ಇಸ್ ನಿಮಗೆ ಬ್ಯಾಡ್ ರೋಡ್ಸ್ ಏನಾದ್ರು ಬಂದುಬಿಟ್ರೆ ಆವಾಗ ನಿಮಗೆ ಸಸ್ಪೆನ್ಷನ್ ಸೆಟಪ್ ಬೆಟರ್ ಬೇಕು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಮೋರ್ ಓವರ್ ನನಗೆ ಇನ್ನೊಂದು ಅನಿಸ್ತಂದರೆ ಇನ್ ಕೇಸ್ ನಾನು ಎಕ್ಸ್ಪಲ್ಸ್ ತೊಗೊಂಡ್ರೆ ಸ್ವಲ್ಪ ಡೌನ್ ಗ್ರೇಡ್ ಮಾಡ್ದಂಗೆ ಅನಿಸುತ್ತೆ ಅಂತ ಅಂದ್ಕೊಂಡೆ. ನಾನೊಂದು ಆ್ಯಕ್ಚುಲಿ ನಂದು ಸ್ಕೂಟಿನ ಮಾರ್ಬಿಟ್ಟು ಎಕ್ಸ್ಪಲ್ಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಬಿಕಾಸ್ ಸ್ಕೂಟಿ ನಾನು ಇವಾಗಲೂ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಕಾರ್ನೇ ಯೂಸ್ ಮಾಡ್ತಾ ಇರೋದು. ಸೊ ಆ ಥರ ಯೋಚನೆ ಮಾಡ್ತಾ ಇದೆ. ಬಟ್ ಏನೋ ನಂಗೆ ಕನೆಕ್ಟ್ ಆಗಿಲ್ಲ. ಪ್ಲಸ್ ನನಗೆ ಇನ್ನೊಂದು ಓವರ್ ಅತಿ ಆಸೆ ಸ್ಟಾರ್ಟ್ ಆಯಿತು ದಟ್ ಅಂಟರ್ನ ಮಾರ್ಬಿಟ್ಟು ಇನ್ನೊಂದು ದೊಡ್ಡ ಗಾಡಿ ತೊಗೊಳ್ಳೋಣ, ಮೇ ಬಿ ಗೊರಿಲ್ಲಾ 450 ಅಥವಾ ಮೇ ಬಿ ಸ್ಕ್ರಾಮ್ 650 ಆರ್ ಬೇರ್ 650 ತೊಗೊಳ್ಳೋಣ ಅಂತ ಎಲ್ಲ ಯೋಚನೆ ಮಾಡೋದು. ಬಟ್ ಐ ಫೆಲ್ಟ್ ದಟ್ ಒಂದು ಬೇರ್ 650 ಪ್ರೈಸ್ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ತುಂಬ ಕಾಸ್ಟ್ಲಿ ಇರುತ್ತೆ, ಅದು ಬೇಡ ಅಂತ ಅನಿಸ್ತು. ಗೊರಿಲ್ಲಾ ತೊಗೋಬೋದಿತ್ತು, ಆರ್ ಎನಿ ಸ್ಪೀಡ್ 400 ತೊಗೋಬೋದಿತ್ತು. ಸ್ಪೀಡ್ 400 ತೊಗೊಂಡು ಆ್ಯಂಡ್ ಇದನ್ನು ತೊಗೊಳ್ಳೋಣ ಅಂತ ಅನಿಸ್ತು. ಬಟ್ ನಂಗೆ ಅನಿಸ್ತು ದಟ್ ಓಕೆ ಏನೋ ಸ್ವಲ್ಪ 5-6 ಲಕ್ಷ ನಾನು ಸ್ಪೆಂಡ್ ಮಾಡಬೇಕಾ 2 ಗಾಡಿಗೆ, ನಾನು ಅದನ್ನು 2ನ್ನ ಯೂಸ್ ಮಾಡ್ತೀನಿ. ನನಗೆ ಇದೇ ಗಾಡಿ ಅಂಟರ್ನೇ ನಾನು ವಾರಕ್ಕೆ ಒಂದ್ಸಲಿ ಯೂಸ್ ಮಾಡ್ತಾಯಿದ್ದೀನಿ. 2 ಗಾಡಿ ಮೇಂಟೈನ್ ಮಾಡೋದಲ್ಲಿ ಏನು ಸೆನ್ಸ್ ಮಾಡುತ್ತೆ. ಆ್ಯಸ್ ಐ ಟೋಲ್ಡ್ ಯು ನಂದು ನೇಚರ್ ನಾನು ಹೇಳಿದ್ದೀನಿ, ಒಂಥರ ಕನ್ಸರ್ವೇಟಿವ್ ಪರ್ಸನ್ನು. ನಾನು ಅಷ್ಟು ಅನ್ನೆಸೆಸರಿ ಯೂಸ್ ಮಾಡೋ ನನಗೇನೋ ಆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಪರ್ಸ್ನಲಿ ನಂಗೆ ಅನಿಸಲ್ಲ. ನಾನು ಶೋ ಆಫ್ ಮಾಡೋಕ್ಕೆ ಮಾಡ್ಬೋದು ಕಂಟೆಂಟ್ ಕ್ರಿಯೇಷನ್ಗೆ, ಬಟ್ ನನಗೇನಕ್ಕೋ ಅಷ್ಟು ಏನೋ ಸ್ವಲ್ಪ ಓವರ್ ದ ಟಾಪ್ ನಂಗೆ ಅನಿಸ್ತು. ಸೊ ನನಗೆ ಒಂದೇ ಗಾಡಿ ತೊಗೋಬೇಕಂತ ಅನಿಸ್ತು. ಸೊ ಒಂದೇ ಗಾಡಿ ಆದರೆ ಯಾವ ಗಾಡಿ ತೊಗೋಬೇಕಂತ ಯೋಚನೆ ಮಾಡಿದ್ರೆ ಐ ಎಂಡೆಡ್ ಅಪ್ ದಟ್ ಒಂದು ಆಲ್ರೌಂಡರ್ ತೊಗೋಬೇಕು ವಿಚ್ ಕ್ಯಾನ್ ಡೂ ಆಲ್ ದ ವರ್ಕ್ ಅಂತ. ಸೊ ಅದರಲ್ಲಿ ನನಗೆ 2 ಆಲ್ರೌಂಡರ್ ಮೈಂಡಿಗೆ ಬಂತು. ನಾನು ಆಲ್ರೌಂಡರ್ಸ್ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಎಲ್ಲ ಆಲ್ರೌಂಡರ್ಸ್ನ ಕಂಪೇರ್ ಮಾಡಿದೆ ನನಗೆ ಅನಿಸ್ತು ದಟ್ ಸ್ಕ್ರ್ಯಾಂಬ್ಲರು ಮತ್ತು ಒಂದು ಅಡ್ವೆಂಚರ್ ಟೂರರ್ ಇತ್ತು ಬೆಟರ್ ಆಪ್ಷನ್. ಸೊ ಸ್ಕ್ರ್ಯಾಂಬ್ಲರಲ್ಲಿ ನನಗೆ ಬೆಸ್ಟ್ ಆಪ್ಷನ್ ನೋಡಿದ್ದು ನನಗೆ ಸ್ಕ್ರ್ಯಾಂಬ್ಲರ್ 400X. ಬಿಕಾಸ್ ಸ್ಕ್ರ್ಯಾಂಬ್ಲರಲ್ಲಿ ನನಗೆ ಅವಾಗ ಆಪ್ಷನ್ಸ್ ನೋಡ್ತಾ ಇದ್ದಿದ್ದು ಆಬ್ವಿಯಸ್ಲಿ ಬೇರೆ 650 ಅಂತ ಮರ್ತ್ಬಿಡಿ, ಅದು ತುಂಬ ಕಾಸ್ಟ್ಲಿ ಇದೆ. ಚೆನ್ನಾಗಿಲ್ವೋ ಅದು ಇನ್ನೂ ಲಾಂಚ್ ಆಗಿರಲಿಲ್ಲ. ನಂಗೆ ಗೊತ್ತಿತ್ತು ದಟ್ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಅಂತ. ಸ್ಕ್ರ್ಯಾಮ್ 411 ರಾಯಲ್ ಎನ್ಫೀಲ್ಡ್ದು ದ ಥಿಂಗ್ ಇಸ್ ಅದು ಆಬ್ವಿಯಸ್ಲಿ ನಂಗೆ ಗೊತ್ತಿತ್ತು ಅದರದ್ದು ಅಲಾಯ್ ವೀಲ್ ವರ್ಷನ್ ಬರುತ್ತೆ ಅಂತ. ಐ ಡಿಂಟ್ ನೋ ಪವರ್ ಅಪ್ಗ್ರೇಡ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಬಟ್ ಐ ನ್ಯೂ ಅಲಾಯ್ ವೀಲ್ ವರ್ಷನ್ ಬರುತ್ತೆ. ಬಟ್ ಐ ಫೆಲ್ಟ್ ಲೈಕ್ ಅದೇ ಸೇಮ್ ಇಂಜಿನ್ ಮೇಲೆ ವರ್ಕ್ ಮಾಡಿರ್ತಾರೆ. ಸೊ ಏನೋ ಅಷ್ಟೊಂದು ಹೊಸದು ತೊಗೊಂಡಂಗೆ ಆಗಲ್ಲ. ಆ್ಯಂಡ್ ಇನ್ನೊಂದು ಆಪ್ಷನ್ ಇತ್ತು ದಟ್ ವಾಸ್ ರಾನಿನ್ 225. ಅದು ತೊಗೊಂಡ್ರೆ ದ ಥಿಂಗ್ ಇಸ್ ನನಗೆ ಆ ಈಗೋ ಬೂಸ್ಟ್ ಅನಿಸಿಲ್ಲ. ಅದು ನನಗೆ ಸಣ್ಣದಾಗಿದೆ ಗಾಡಿ. ಸೊ ನನಗೆ ಈಗೋ ಬೂಸ್ಟ್ ಫೀಲ್ ಆಗಿಲ್ಲ. ಅದರ್ವೈಸ್ ಆ್ಯಕ್ಚುಲಿ ಇನ್ ಬಜೆಟ್ ಅದು ತುಂಬ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ. ಬಟ್ ನನಗೆ ಯಾಕೋ ಹಾಗೆ ನಾನು ಹೇಳ್ತಾ ನೋಡಿ, ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ ನಿಮಗೆ ಸುಮ್ಮನೆ ನಾನು ಹೈಡ್ ಮಾಡ್ತಿಲ್ಲ. ನನಗೆ ಆ ಈಗೋ ಬೂಸ್ಟ್ ಬೇಕಿತ್ತು ನನಗೆ ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಆ ಟೈಮಲ್ಲಿ ಸ್ಕ್ರ್ಯಾಂಬ್ಲರ್ 400X ಒಂದು ಆಪ್ಷನ್ ಇತ್ತು. ಓಕೆನಾ. ಸೊ ದ್ಯಾಟ್ ಈಸ್ ಸಮಥಿಂಗ್ ಸ್ಕ್ರ್ಯಾಂಬ್ಲರ್ 400X. ಅಡ್ವೆಂಚರ್ ಟೂರರ್ ಆಗಿ ನನಗೆ ದೇರ್ ವಾಸ್ ಲೈಕ್ ಆಬ್ಸಲ್ಯೂಟ್ಲಿ ನೋ ಡೌಟು. ನಾನು ಟೈಮಲ್ಲಿ ತೊಗೊಂಡಿರಲಿಲ್ಲ ಹಿಮಾಲಯನ. ಬಟ್ ಸ್ಟಿಲ್ ಅದಾದಮೇಲೂ ನಾನು ಎಷ್ಟೊಂದು ಅನಾಲಿಸಿಸ್ ಮಾಡಿದಾಗಲೂ ನನಗೆ ಅನಿಸು ಇನ್ನು KTM ಬಂದಿದ್ರು ಅದ್ರ ಕಾಸ್ಟ್ ತುಂಬ ಜಾಸ್ತಿ ಆಗ್ತಿತ್ತು. ಆ್ಯಂಡ್ ಎವ್ರಿ ಅದರ್ ವೆಹಿಕಲ್ ನನ್ನ ಪ್ರಕಾರ ವರ್ ನಾಟ್ ಮ್ಯಾಚಿಂಗ್ ದ ಹಿಮಾಲಯನ್ದು ಪರ್ಫಾರ್ಮೆನ್ಸು ದ ಕೇಪಬಿಲಿಟಿನ ಮ್ಯಾಚ್ ಮಾಡೋದು ಸಾಧ್ಯನೇ ಇರಲಿಲ್ಲ. ಸೊ ಐ ನ್ಯೂ ದಟ್ ಹಿಮಾಲಯನ್ ತೊಗೋದು. ದ ಪ್ರಾಬ್ಲಮ್ ವಿತ್ ಹಿಮಾಲಯನ್ ಒಂದೇ ಒಂದಿದ್ದು ನನಗೆ ಅನಿಸ್ತು ವಿತ್ ಅಡ್ವೆಂಚರ್ ಟೂರರು.
ಇಸ್ ದಟ್ ಹಿಮಾಲಯನ್ ಈಸ್ ಓವರ್ ಕೇಪಬಲ್ ಫಾರ್ ಮೈ ನೀಡ್. ಆ್ಯಕ್ಚುಲಿ ಆ ಗಾಡಿ ತೊಗೊಂಡ್ರೆ ನೀವು ಇಲ್ಲ ತುಂಬ ಆಫ್ ರೋಡ್ ಮಾಡಬೇಕು, ಇಲ್ಲ ತುಂಬ ಲಾಂಗ್ ಟೂರ್ ಮಾಡಬೇಕು. ಇನ್ ಕೇಸ್ ನೀವು ಕಂಟೆಂಟ್ ವೈಸ್ ಯೋಚನೆ ಮಾಡಿದ್ರು, ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಂಗೆ ಮಾಡಬೇಕಂದ್ರೂ ನಾನು ಆ ಥರ ಮಾಡಬೇಕಿತ್ತು. ಇಲ್ಲಾಂದರೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಬೈಯಿಂಗ್ ಹಿಮಾಲಯನ್ ಅಂತ ಒಂದು ಅನಿಸ್ತು. ಇನ್ನೊಂದು, ಹಿಮಾಲಯನ್ ತೊಗೊಂಡ್ಬಿಟ್ಟು ಆಕ್ಸೆಸರೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ತುಂಬ ಇತ್ತು. ಬಿಕಾಸ್ ಒಂದು ಅದಕ್ಕೆ ಟ್ಯೂಬ್ಲೆಸ್ ಟೈರ್ ಕನ್ವರ್ಷನ್ ಮಾಡಬೇಕು. ಐ ಮೀನ್ ಆ ಟೈಮಲ್ಲಿ ನಂಗೆ ಎಕ್ಸಾಕ್ಟ್ಲಿ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇವಾಗ 10,000 ಅಂತ ಗೊತ್ತಿದ್ರು ಅದಕ್ಕೆ 10,000 ಇಸ್ ಅ ಬಿಗರ್ ಅಮೌಂಟ್ ಓನ್ಲಿ. ಅದ್ರ ಮೇಲೆ ಆಕ್ಸೆಸರೀಸ್ ಬೈ ಮಾಡಬೇಕಿತ್ತು, ಬ್ಲಾಶ್ ಪ್ಲೇಟು, ನಿಮಗೆ ಹ್ಯಾಂಡ್ ಗಾರ್ಡ್ಸು ಎಷ್ಟೊಂದು ತೊಗೋಬೇಕಿತ್ತು. ಆ್ಯಂಡ್ ಇನ್ ಜನರಲ್ ನಂಗೆ ರಾಯಲ್ ಎನ್ಫೀಲ್ಡ್ ಗಾಡಿ ಹೆಂಗೆ ಅಂತ ಗೊತ್ತು, ಯು ಹ್ಯಾವ್ ಟು ಕಸ್ಟಮೈಸ್ ಅಕಾರ್ಡಿಂಗ್ ಟು ಯುವರ್ ನೀಡ್ಸ್. ಇಲ್ಲಾಂದರೆ ಅದು ನಿಮಗೆ ಯಾವತ್ತೂ ಇಷ್ಟ ಆಗಲ್ಲ. ಸೊ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್, ನಿಮಗೆ 3-4 ಮಂತ್ಸ್ ಆಗುತ್ತೆ. ಸೊ ನನಗೆ ಅಲ್ಲಿ ಐ ಥಿಂಕ್ ಅಗೇನ್ ದೊಡ್ಡ ಪ್ರೋಸೆಸ್ಸು, ಪ್ಲಸ್ ನನ್ನ ರಿಕ್ವೈರ್ಮೆಂಟು ಇಲ್ಲ. ನಾನೇನು ಅಷ್ಟೊಂದು ಲಾಂಗ್ ಟೂರ್, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಆ ಸ್ಕ್ರಾಮ್ಲರ್ ವೀಡಿಯೋದಲ್ಲಿ ಏನಕ್ಕೆ ಬೈ ಮಾಡಿದೆ ಅಂತ. ಐ ವಾಸ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ನನಗೆ ಶಾರ್ಟ್ ಟ್ರಿಪ್ಸೇ ಮಾಡಬೇಕು, ಅಪರೂಪಕ್ಕೊಂದು ಲಾಂಗ್ ಟ್ರಿಪ್ ಮಾಡ್ತೀನಿ, 1-2 ಲಾಂಗ್ ಟ್ರಿಪ್ ಅಷ್ಟೇ ಮೇಜರ್ಲಿ. ಸೊ ಅದೂ ತುಂಬ ದೂರನೂ ಮಾಡಲ್ಲ, ಲೈಕ್ ನಾನು ಲದ್ದಾಖು ಆ್ಯಂಡ್ ಆಲ್ ಥಿಂಗ್ಸು. ವೆನ್ ಐ ಹ್ಯಾವ್ ಅ ಲಾಟ್ ಆಫ್ ಮನಿ, ಮೇ ಬಿ ಅಷ್ಟೊಂದು ನನ್ನ ಹತ್ರ ಐ ಸೆಟ್ ಟು ಮನಿ, ಟೈಮು ಮತ್ತು ಸಫರಿಂಗ್ ಮಾಡೋ ನನ್ನ ಹತ್ರ ಆ ಹಂಗರ್ ಇಲ್ಲ ನನ್ನಲ್ಲಿ. ಸೊ ನಾನು ತೊಗೊಂಡೆ ದಿಸ್ ಇಸ್ ಅ ಬಿಟ್ ಟೂ ಮಚ್ ಫಾರ್ ಮಿ ಅಂತ. ಇಟ್ಸ್ ನಾಟ್ ಲೈಕ್ ಇಟ್ ಈಸ್ ನಾಟ್ ಕೇಪಬಲ್, ಬೈಕ್ ಕೇಪಬಲ್ ಇದೆ, ನಾನು ಕೇಪಬಲ್ ಇಲ್ಲ ಅದನ್ನು ಓನ್ ಮಾಡೋಕ್ಕೆ ಅಂತ ನಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಓಕೆ, ಬೆಟರ್ ಈ ಸ್ಕ್ರಾಮ್ಲರ್ ಆಪ್ಷನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಇವಾಗಲೂ ನಾನು ಡಿಸೈಡ್ ಮಾಡಲಿಲ್ಲ ಸ್ಕ್ರಾಮ್ಲರ್ ತೊಗೊಳ್ಳೇಬೇಕು ಅಂತ. ನನಗೆ ಅನಿಸಿದ್ದು ಆವಾಗ ದ ಟೈಪ್ ಆಫ್ ವೆಹಿಕಲ್ ನನಗೆ ಸ್ಕ್ರಾಮ್ಲರ್ ಬೆಸ್ಟು ಇಫ್ ಐ ಹ್ಯಾವ್ ಟು ರಿಪ್ಲೇಸ್ ಮೈ ವೆಹಿಕಲ್ ಅಂತ ಗೊತ್ತಾಯಿತು. ಸೊ ಸ್ಕ್ರಾಮ್ಲರಲ್ಲಿ ನಾನು ಟೆಸ್ಟ್ ಡ್ರೈವ್ ಮಾಡಿದೆ. ಆ್ಯಂಡ್ ಆ ಟೈಮಲ್ಲಿ ಇನ್ನು ಒನ್ ಆಫ್ ದ ಟ್ರಿಗರ್ ಪಾಯಿಂಟ್ಸ್ ನಾನು ಹೇಳ್ಬಿಡ್ತೀನಿ ವಾಸ್ ದಟ್ ಡಿಸ್ಕೌಂಟ್ಸ್ ರನ್ ಆಗ್ತಾಯಿತ್ತು. 10,000 rupees ಎಕ್ಸ್ ಶೋರೂಮ್ ಮೇಲೆ ಡಿಸ್ಕೌಂಟ್ ಇತ್ತು ಆನ್ ಬೋತ್ ಸ್ಪೀಡ್ ಆ್ಯಂಡ್ ಸ್ಕ್ರಾಮ್ಲರು. ಸೊ ದಟ್ ವಾಸ್ ಒನ್ ಟ್ರಿಗರ್ ಪಾಯಿಂಟು. ಬಟ್ ಅದೂ ಟ್ರಿಗರ್ ಪಾಯಿಂಟ್ ಅಲ್ಲ. ನಾನು ಟೆಸ್ಟ್ ಡ್ರೈವ್ ಮಾಡಿದೆ, ಗಾಡಿ ಚೆನ್ನಾಗಿದೆ ಅಂತ ಅನಿಸ್ತು, ನೋಡೋಕ್ಕೇನು ಚೆನ್ನಾಗಿದೆ ಎವ್ರಿಥಿಂಗ್ ಅಂತ ಅನಿಸ್ತು. ಬಟ್ ಟ್ರಿಗರ್ ಪಾಯಿಂಟ್ ಆ್ಯಕ್ಚುಲಿ ನನಗೆ ನಿಜ ಹೇಳ ಯಾವಾಗಾಯಿತು ಅಂತ, ನಾನು ಅಲ್ಲಿರೋ ಟ್ರಯಂಫ್ ಎಕ್ಸಿಕ್ಯೂಟಿವ್ಗೆ ಹೇಳಿದೆ, ನಂದೊಂದು ಫೋಟೋ ತೆಗಿ, ನನಗೆ ಹೆಂಗೆ ಕಾಣ್ತಾ ಇದೆ. ಬಿಕಾಸ್ ನಾನು ಸೇಮ್ ಥಿಂಗ್ ಐ ಡಿಡ್ ವಿತ್ ಹಂಟರ್. ನಾನು ಬೈ ಮಾಡೋ ಮೊದಲು ನೋಡಿದೆ, ಅದಾದಮೇಲೆ ನಾನು ಬೈ ಮಾಡಿದ್ದು. ಸೊ ತೆಗೆದಾಗ ಫಸ್ಟ್ ಥಿಂಗ್ ವಿಚ್ ಐ ನೋಟಿಸ್ಟು ಎಸ್ಪೆಷಲಿ ವಾಸ್ ದ್ಯಾಟ್ ಆ ಗಾಡಿ ಜೊತೆಗೆ ಫಸ್ಟ್ ಆಫ್ ಆಲ್ ಆ ಗಾಡಿ ನೋಡೋಕ್ಕೆ ಸೂಪರಾಗಿ ಕಾಣ್ತಾ ಇತ್ತು ಆನ್ ಫೋಟೋಸು. ದ್ಯಾಟ್ ಈಸ್ ಸಮಥಿಂಗ್ ನನಗೆ ಒಂದು ಈಗೋ ಬೂಸ್ಟ್ ಮಾಡಿತು. ಟ್ರಯಮ್ ಗಾಡಿ ಆ ಈಗೋ ಬೂಸ್ಟ್ ಆಯಿತು. ಆ್ಯಂಡ್ ನಾನು ಲಿಟಲ್ ಬಿಟ್ ಪ್ರಪೋರ್ಷನೇಟಾಗಿ ಕಾಣ್ತಿದ್ದೆ ನನ್ನ ಬಾಡಿಗೆ. ಆ್ಯಂಡ್ ಗಾಡಿ ಆ್ಯಂಡ್ ಬಾಡಿದು ಪ್ರಪೋರ್ಷನೇಟು ಆಗಿ ಕಾಣ್ತಾ ಇರೋದ್ರಿಂದ ನನಗೆ ಆ ಟ್ರಿಗರ್ ಪಾಯಿಂಟ್ ಆಗ್ಬಿಡ್ತು ಆ ಫೋಟೋ ಏನಾದರೂ ಅವನು ಕೆಡ್ದಾಗಿ ತೆಗೆದಿದ್ರೆ ಆನೆಸ್ಟ್ಲಿ ಸ್ಪೀಕಿಂಗ್ ಮೇ ಬಿ ನಾನು ಗಾಡಿ ಬೈ ಮಾಡ್ತಾನೆ ಇರಲಿಲ್ಲ. ಸೊ ದ್ಯಾಟ್ ವಾಸ್ ಮೈ ಟ್ರಿಗರ್ ಪಾಯಿಂಟ್. ಕೆನ್ ಯು ಬಿಲೀವ್ ಮೀ, ನಾನು ನಂತರ ಇಷ್ಟೊಂದೆಲ್ಲ ನಾಲೆಜ್ ಹೇಳ್ತೀನಲ್ಲ, ನನಗೂ ಟ್ರಿಗರ್ ಪಾಯಿಂಟ್ಸು ಒಂದು ಈ ಥರ ಸಣ್ಣ ಮೂಮೆಂಟ್ಸಲ್ಲಿ ಟ್ರಿಗರ್ ಪಾಯಿಂಟ್ ಆಯಿತು. ಫೋಟೋ ತೆಗೆದಾಗ ಓ ಮೈ ಗಾಡ್, ಐ ಶುಡ್ ಗೋ ಆ್ಯಂಡ್ ಬೈ ದಿಸ್ ಗಾಡಿ ಅಂತ ಅನಿಸ್ತು. ಆ್ಯಂಡ್ ದಟ್ ಟೈಮ್ ಲೈಕ್ ನಂಗೆ ಅನಿಸ್ತು ಓಕೆ, ನಾನು ಅಗೇನ್ ಆ ಟೈಮಲ್ಲಿ ನಾನು ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ. ಟ್ರಿಗರ್ ಪಾಯಿಂಟ್ ನಿಮ್ಗೆ ಯಾವಾಗ ಹಿಟ್ ಆಗಿಬಿಡುತ್ತೆ ನೋಡಿ, ನೀವು ಕಂಪ್ಲೀಟ್ಲಿ ಒಂದು ಮಿಷನಲ್ಲಿ ಇದ್ಬಿಡ್ತೀರ, ನೀವು ಯಾರೇ ಏನೇ ಹೇಳ್ತಾಯಿದ್ರು ಕೇಳಲ್ಲ ಆ ಟೈಮಲ್ಲಿ. ಸೊ ಐ ಜಸ್ಟ್ ವೆಂಟ್ ಆ್ಯಂಡ್ ಬಾಟ್ ದ ವೆಹಿಕಲ್ ಅದು. ಸೊ ದ್ಯಾಟ್ ಈಸ್ ಹೌ ಐ ಎಂಡೆಡ್ ಅಪ್ ಬೈಯಿಂಗ್ ದ ಸ್ಕ್ರಾಮ್ಲರ್ 400X. ಓವರಾಲ್ ಇವಾಗ ನೋಡೋದಾದರೆ ದ ಚಾಲೆಂಜಸ್ ಇರಲಿಲ್ಲ ಅಂತ ಅಲ್ಲ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಇದ್ರ ಸೀಟ್ ಹೈಟ್ ಸ್ವಲ್ಪ ದೊಡ್ಡದಿದೆ, ಟ್ರಯಮ್ದು ಶೋರೂಮು ಕಮ್ಮಿ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ಸೀಟ್ ಹೈಟ್ ನನಗೆ ಓಕೆ ಅಂತ ಅನಿಸ್ತು, ಸಂಭವ ನಾನು ಮ್ಯಾನೇಜ್ ಮಾಡ್ಬೋದು ಅಂತ ಅನಿಸ್ತು. ಆ್ಯಂಡ್ ಆನೆಸ್ಟ್ಲಿ ಇವಾಗಲೂ ನಂಗೆ ಅನಿಸ್ತಾ ಇದೆ ಇಟ್ ಈಸ್ ನಾಟ್ ಅ ಬಿಗ್ ಚಾಲೆಂಜ್. ಸ್ವಲ್ಪ ಚಾಲೆಂಜ್ ಇದೆ ವೆನೆವರ್ ನಾನು ಟೂರ್ ಮಾಡಬೇಕಾದ ಚಾಲೆಂಜ್ ಇದೆ. ಬಟ್ ಒಂದ್ಸಲಿ ನಾನು ಒಂದು ಟೂರ್ ಮಾಡಿದ್ದೆ, ಲಾಂಗ್ ಟೂರ್, ಅವಾಗಂತೂ ನಂಗೆ ಐ ಫೆಲ್ಟ್ ಓಕೆ ಅದನ್ನು ಮ್ಯಾನೇಜ್ ಮಾಡ್ಬೋದು. ಬಟ್ ಟ್ರಯಮ್ ಸರ್ವಿಸ್ ಸೆಂಟರ್ ಇಸ್ ಸಮಥಿಂಗ್ ಡೆಫಿನೆಟ್ಲಿ ಒಂದು ಚಾಲೆಂಜು ಕಂಪೇರ್ ಟು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ವಿಚ್ ಇಸ್ ಆಲ್ ದ ಟೈಮ್ ನಿಮಗೆ ಸಪೋರ್ಟ್ ಇರುತ್ತೆ, ವಿಚ್ ನಾನು ಹಂಟರ್ ಜೊತೆ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಅದು ಶಾರ್ಟ್ ಕಮಿಂಗ್ ಅಂತ ಅನಿಸ್ತು, ಬಟ್ ಸ್ಟಿಲ್ ಇಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ಆನ್ ಎನ್ ಎಮರ್ಜೆನ್ಸಿ. ನನಗೆ ಓವರ್ ಹಂಟರ್ ಇರಬೇಕಾದ್ರೆ ಏನು ಇಶ್ಯೂ ಬಂದಿಲ್ಲ. ಸೊ ಇದರಲ್ಲಿ ಐ ಮೀನ್ ಹಂಗಂತ ನೀವು ಏನು ಅಷ್ಟೊಂದು ರಿಲ್ಯಾಕ್ಸ್ ಆಗಿರೋಕ್ಕಾಗಲ್ಲ. ಬಟ್ ಸ್ಟಿಲ್ ಐ ಥಾಟ್ ದಟ್ ಓಕೆ, ಇವಾಗ ಟ್ರಯಮ್ ಅವ್ರದ್ದು ಶೋರೂಮ್ಸ್ ಜಾಸ್ತಿ ಆಗ್ತಾನೆ ಇದೆ ಕಂಟಿನ್ಯೂಸ್ಲಿ. ಸೊ ಮೇ ಬಿ ಒಂದು ಭರವಸೆ ಇತ್ತು ಓಕೆ ಅಂತ ಒಂದು ರಿಸ್ಕ್ ತೊಗೊಂಡೆ. ಮತ್ತು ಐ ಡೆಫಿನೆಟ್ಲಿ ಫೀಲ್ ದಟ್ ರಿಸ್ಕ್. ಬಟ್ ಓವರ್ ಆಲ್ ನನಗೆ ಆ ಟ್ರಿಗರ್ ಪಾಯಿಂಟಲ್ಲಿ ನನಗೆ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿಬಿಟ್ಟೆ. ಅದು ಏನೋ ಸಾ ದಟ್ ಫೋಟೋ ತೊಗೊಳ್ಳೇಬೇಕು ಅಂತ ಮನ್ಸು ಬಂತು ಆ್ಯಂಡ್ ಐ ವಾಂಟೆಡ್. ಸೊ that is how I ended up buying. For me that was the trigger point for Scrambler. Hunter trigger point ನಾನು ಮೊದಲೇ ಹೇಳ್ತಾ ಇದ್ದೀನಿ. ನಾನು ಐ ವಾಸ್ ನೆವರ್ ಪ್ಲಾನಿಂಗ್ ಟು ಬೈ ದ ಬೈಕು. ಸೊ ನನಗೆ ಬೈಕ್ ಅಷ್ಟು ಚೀಪಾಗಿ ಸಿಗ್ತಾ ಇದೆ, ಅದನ್ನು ರಾಯಲ್ ಎನ್ಫೀಲ್ಡ್ ಅಂದರೆ ದಟ್ ವಾಸ್ ಅ ಬಿಗ್ ಟ್ರಿಗರ್ ಪಾಯಿಂಟ್. ಸೊ ದಿಸ್ ಇಸ್ ಹೌ ವಿ ಎಂಡ್ ಅಪ್ ಬೈಯಿಂಗ್ ದ ಬೈಕ್. ಸೊ ನಾನು ಇಸ್ ಜಸ್ಟ್ ಲೈಕ್ ಯು ಅ ನಾರ್ಮಲ್ ಪರ್ಸನ್ನು, ನಾನು ಇದೇ ಥರ ಬೈ ಮಾಡಿರೋದು. ನೀವು ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ದಿಸ್ ಇಸ್ ಹೌ ದ ಮೆಂಟಲ್ ಪ್ರೋಸೆಸ್ ಗೋಸ್ ಥ್ರೂ ವೈಲ್ ಬೈಯಿಂಗ್ ಅ ಬೈಕ್. ನಾವು ಹೇಳಿರೋದು ಎಕ್ಸ್ಪ್ಲನೇಷನ್ನು ಎಲ್ಲ ನೀವು ಎಲ್ಲ ವೀಡಿಯೋಸಲ್ಲಿ ಚೆಕ್ ಮಾಡ್ತೀರಾ, ಬಟ್ ನಿಮ್ಮದೇ ಓನ್ ಮೈಂಡಲ್ಲಿ ಡಿಫರೆಂಟ್ ಥಿಂಗ್ಸ್ ರನ್ ಆಗ್ತಾ ಇರುತ್ತೆ. ನಿಮ್ಮ ಬಜೆಟ್ ಎಷ್ಟಿದೆ, ದುಡ್ಡು ಎಷ್ಟಿದೆ, ಆ್ಯಂಡ್ ಆಲ್ ದ ಥಿಂಗ್ಸ್ ರನ್ ಆಗ್ತಾ ಇರಬೇಕಾದ್ರೆ ನೀವು ಒಂದು ಡಿಸಿಷನ್ನ ತೊಗೊಂಡು ಬೈ ಮಾಡ್ತೀರಾ. ದಟ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್. ಇವಾಗ ನಾನು ತೊಗೊಂಡಿರೋ ಡಿಸಿಷನ್ ಕರೆಕ್ಟು ಇರ್ಬೋದು, ರಾಂಗು ಇರ್ಬೋದು. ಐ ಡೋಂಟ್ ನೋ ವಾಟ್ ವೆದರ್ ಇಟ್ಸ್ ರೈಟ್ ಆರ್ ರಾಂಗ್. ನಾನು ಹಂಟರ್ ವಾಸ್ ರಾಂಗ್ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಎಂಡೆಡ್ ಅಪ್ ಬೀಂಗ್ ರೈಟ್ ಫಾರ್ ಅ ವೆರಿ ಲಾಂಗ್ ಪೀರಿಯಡು. ಆ್ಯಂಡ್ ಐ ಆ್ಯಕ್ಚುಲಿ ಡಿಸಪಾಯಿಂಟು ಮಾಡಿರಲಿಲ್ಲ ಹಂಟರು. ಸೊ ಆ ಥರ ನೋಡಿದ್ರೆ ನಿಮಗೆ ಮೇ ಬಿ ಇವಾಗ ನನಗೆ ಸ್ಕ್ರಾಮ್ಲರ್ ಬೆಟರ್ ಅಂತ ಅನ್ಸುತ್ತೆ. ಮೇ ಬಿ ನಾಳೆ ನನಗೆ ಇದರಲ್ಲಿ ಏನು ಐ ಡೋಂಟ್ ನೋ, ನೆವರ್ ನೋ, ಯು ಮೈಟ್ ಲೈಕ್ ಇಟ್ ಆರ್ ನಾಟ್ ಲೈಕ್. ಸೊ ಹೇಳ್ತಾ ಇಲ್ವಾ, ಲೈಫ್ ಇಸ್ ಅನ್ಪ್ರಿಡಿಕ್ಟಬಲು. ನಿಮ್ಮ ಡಿಸಿಷನ್ಸು ಆ್ಯಸ್ ಐ ಟೋಲ್ಡ್
ಬೈಕಿಂಗ್ ಡಿಸಿಷನ್ ಯಾವಾಗಲೂ ತುಂಬ ಕಾಂಪ್ಲಿಕೇಟೆಡ್ ಡಿಸಿಷನ್. ತುಂಬ ಜನ ತುಂಬ ಸಿಂಪಲಾಗಿ ಇದೇ ತೊಗೋಬೇಕು ಅದೇ ತೊಗೋಬೇಕಂತ ಹೇಳ್ತಾರೆ. ಇಟ್ ಈಸ್ ನಾಟ್ ದಟ್ ಈಸಿ. ಸೊ ಅದನ್ನು ಹೇಳೋಣ ಅಂತ. ಸೊ ಇಟ್ ಗೋಸ್ ಥ್ರೂ ಲಾಟ್ ಆಫ್ ಪ್ರೋಸೆಸ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಬೈ ಫಾರ್ ಲಾಟ್ ಆಫ್ ಡಿಫ್ರೆಂಟ್ ರೀಸನ್. ತುಂಬ ಜನ ಹೇಳ್ತಾರೆ ಸೂಪರ್ ಮೀಟರ್ ಇಟ್ಕೊಂಡು ಏನಕ್ಕೆ ಟೂರಿಂಗ್ ಮಾಡ್ತಾ ಇದೆಯಾ, ಸಸ್ಪೆನ್ಷನ್ ಸ್ಟಿಫ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ. ಅವನದು ಮೈಂಡ್ ಸೆಟ್ ನಿಂಗೆ ಹೆಂಗೆ ಗೊತ್ತು ಗುರು, ಅವ್ನು ಏನು ಮೆಂಟಲ್ ಪ್ರೋಸೆಸ್ ಥ್ರೂ ಹೋಗಿರ್ತಾನೆ, ವೈ ಎಂಡೆಡ್ ಅಪ್ ಬೈಯಿಂಗ್ ದಟ್ ಬೈಕ್ ನಮಗೇನು ಗೊತ್ತಿಲ್ಲ. ಸೊ ಐ ನೆವರ್ ಜಡ್ಜ್ ಎನಿ ಒನ್ ವೈ ದೇ ಬಾಟ್ ದ ಮೋಟರ್ ಸೈಕಲ್. ಇಟ್ಸ್ ಆಲ್ ಇಮೋಷನಲ್ ಡಿಸಿಷನ್ ಓನ್ಲಿ. ಸೊ ನಥಿಂಗ್ ರಾಂಗ್ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇಟ್ಸ್ ಆಲ್ವೇಸ್ ಅನ್ ಇಮೋಷನಲ್ ಡಿಸಿಷನು. ಪ್ರಾಕ್ಟಿಕಲಿಟಿ ನೋಡ್ತೀವಿ ನಾವು, ಬಟ್ ಆ್ಯಸ್ ಎ ಟೋಲ್ಡು ಹ್ಯೂಮನ್ ಅಂದರೆ ಇಮೋಷನ್ ಇದ್ದೇ ಇರುತ್ತೆ. ಸೊ ಹ್ಯೂಮನ್ ಇಮೋಷನಲಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸೇ ನಾವು ಡಿಸಿಷನ್ ತೊಗೊಳ್ಳೋದು. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಎವ್ರಿ ಬೈಕರ್ ಗೋಸ್ ಥ್ರೂ ದಿಸ್ಸು. ಸೊ ಅದನ್ನು ಹೇಳ್ಬೇಕಂತ ಇದ್ದೆ. ಡೋಂಟ್ ಲುಕ್ ಫಾರ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಇದ್ದಾಗ ಬೆಸ್ಟ್ ಬೈಕ್ ಯಾವುದು ಅದಂತ ನೋಡಬೇಡಿ. ನಿಮ್ಗೆ ಯಾವ್ದು ಇಷ್ಟ ಇದೆ ಆ ಟೈಮಲ್ಲಿ ನಿಮ್ಗೆ ಆ ಟ್ರಿಗರ್ ಯಾವಾಗಾದ್ರೂ ಇಟ್ಟಾಯಿತು ಅಂದರೆ ತೊಗೊಂಬೇಡಿ ಅಷ್ಟೇ. ಆ್ಯಂಡ್ ಆಬ್ವಿಯಸ್ಲಿ ನೀವು ಯೋಚನೆ ಮಾಡಬೇಕು, ಬಟ್ ಒಂದ್ಸಲಿ ಟ್ರಿಗರ್ ಇಟ್ಟಾದ್ಮೇಲೆ ಏನು ಮಾಡೋಕ್ಕಾಗಲ್ಲ, ನೀವು ತೊಗೊತೀರ ನೀವು. ಸೊ ಅದ್ರಲ್ಲಿ ಏನು ತಪ್ಪೇ ಸರಿ ಅಂತ ಇಲ್ಲ, ನೀವು ಮುಂದೆ ಜೀವನದಲ್ಲಿ ಕಲಿತೀರಾ. ನಾನು ಕಲಿತೆ ಹಂಟರ್ ತೊಗೊಂಡು ಓಕೆ ನಾನು ರಾಂಗ್ ಡಿಸಿಷನ್ ಮಾಡಿದೆ ಅಂತ, ಬಟ್ ಸ್ಟಿಲ್ ಐ ವೆಂಟ್ ಆನ್ ಟು ಎಂಜಾಯ್ ದಟ್ ಬೈಕ್ ಆಲ್ಸೋ. ಸೊ ಅದು ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಇಟ್ಸ್ ವಾಸ್ ರಾಂಗ್ ಅಂತಲ್ಲ. ಸೊ ಅದೆಲ್ಲ ಆಗುತ್ತೆ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಜೀವನ ಮುಂದೆ ವರಿತಾ ಇರಬೇಕು. ನಾವು ನಮ್ಮ ಎಕ್ಸ್ಪೀರಿಯನ್ಸಸ್ ಮೂಲಕ ಒಳ್ಳೆಯದು ಕೆಟ್ಟದ್ದು ಎರಡೂ ಕಲಿತೀವಿ ನಾವು. ಸೊ ಅಷ್ಟೇ ಹೇಳೋಣ ಅಂತ ಇದ್ದೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋಯಿಂದ ಜಾಸ್ತಿ ಇನ್ನೂ ಡಿಸಿಷನ್ ಮೇಕಿಂಗಲ್ಲಿ ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತೀನಿ. ಸೊ ಹೋಪ್ಫುಲಿ ಇಷ್ಟ ಆಗಿರುತ್ತೆ ನಿಮಗೆ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.